Morning dear students. So after discussing about the various rules deciding the significant figures of any measured values and the result also, even in the result also you have to correctly follow the rules so that you put the correct significance of figures for any number. Now let us move on to what are the rules for arithmetic operations with the significant figures. Okay, this is very important. ಈಗ ಎನಿ ಆಪ್ರೇಷನ್ಸ್ ನಮ್ಮ ಮಾಡೋದು ನಮಗೆ ಗೊತ್ತಿದೆ, ಅಂದರೆ ಮಲ್ಟಿಪ್ಲಿಕೇಶನ್ ಇರ್ಬೋದು ಅಥವಾ ಸಬ್ಟ್ರಾಕ್ಷನ್ ಇರ್ಬೋದು, ಎಡಿಷನ್ ಆರ್ ಡಿವಿಷನ್ ಇರ್ಬೋದು. ಇವು ನಾಲ್ಕು ಮೇನ್ ನಮ್ಮ operations always. So now while doing this, how we should calculate, what are the rules governing these operations? Let us see that. Now important point about any calculation, you should always remember that the result should reflect, means the result should reflect or should show the uncertainties in the measured values. Means measured values alli nimage ಯಾವ ಥರ ಪ್ರಾಬ್ಲಮ್ಸ್ ಅಥವಾ ಇಂಪ್ರೂವ್ಮೆಂಟ್ ಇತ್ತು, ಅಂದರೆ ಪ್ರಿಸಿಷನ್ ಕಡಿಮೆ ಇತ್ತು ಅಥವಾ ಜಾಸ್ತಿ ಇತ್ತು, ವಾಟ್ ಎವರ್ ಇಟ್ ಈಸ್. ಓಕೆ, ಫಾರ್ ಎಕ್ಸಾಂಪಲ್ ಲೆಂತ್ ತೊಗೊಂಡ್ರೆ ಅಂತಂದರೆ ವೆದರ್ ದ ಪ್ರಿಸಿಷನ್ ಈಸ್ 0.1 centimeter or 0.01 centimeter on 0.001 centimeter, that should be reflected in the final situation. ಅಂದರೆ ಫೈನಲ್ ರಿಸಲ್ಟ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗಬೇಕು. ದಟ್ ಈಸ್ ವಾಟ್ ಈಸ್ ದ ಫಂಡಮೆಂಟಲ್ ರೂಲ್. ಓಕೆ, ಸೊ ನಾವು ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಾವು ಇದರಲ್ಲಿ ನಾವು ಫರ್ದರ್ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನಿಗೆ ಹೋಗೋಣ. ಓಕೆ, ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನಲ್ಲಿ you can see that, let us see one example. Multiplication division, let us see I want to calculate density. Okay, so what are given are, okay, so this is mass by volume anta ide. So mass and volume have been calculated. M is equal to, that is 4.237 grams and volume is calculated to be 2.51 cubic centimeter ಅಥವಾ centimeter cube ಅಂತ ಹೇಳ್ತೀವಿ. ಸೊ ಇಷ್ಟು ಇದ್ದಾಗ ಅಂದರೆ ಸಿ ಹಿಯರ್ ದಿಸ್ ಹ್ಯಾಸ್ 4.237 ಇದು. ಓಕೆ, ದಿಸ್ ಹ್ಯಾಸ್ ಹೌ ಮೆನಿ, ಆಲ್ ದ ಡಿಜಿಟ್ಸ್ ಆರ್ ನಾನ್ ಝೀರೋ. ಸೊ ಸ್ಟ್ರೇಟ್ ಅವೇ ದಿಸ್ ಹ್ಯಾಸ್ 4 significant figures ಅಂತ SF ಅಂತ ಬರೀತೀನಿ ನಾನು ಫಾರ್ ಶಾರ್ಟ್. 4 significant figures. ಇದು ಎಷ್ಟಿದೆ? ಅಗೇನ್ 4, 3 non-zero digits ಇದೆ. ಸೊ ಇಟ್ ಇಸ್ ಸ್ಟ್ರೇಟ್ ಅವೇ ಅಗೇನ್ 3 significant figures. ಸೊ 4, 3 ಇದೆ. ಈಗ ನೀವು ಡಿವೈಡ್ ಮಾಡಿದಾಗ ಏನಾಗುತ್ತೆ? ನಾವು ಲೆಟ್ಸ್ ಸೇ, ಸೊ ವೆನ್ ಯು ಡಿವೈಡ್ 4.237 grams divided by 2.51 cubic centimeter, now this will come to be 1.68807804. Okay, let me write that number for you because it's a very long number. 4780876 gram per cubic centimeter ಅಂತ ಬರಿಬೋದು, ಅಥವಾ ಗ್ರಾಮ್ ಪರ್ ಸೆಂಟಿಮೀಟರ್ ಅಂತ per cubic centimeter. So see, when you divide like this, ಸಿಂಪಲ್ ಇದು 4.237 4 ಡಿಜಿಟ್ ಇದೆ, ಇಲ್ಲಿ 2 ಡಿಜಿಟ್ ಇದೆ. ಬಟ್ ನಿಮ್ಮ ಕ್ಯಾಲ್ಕುಲೇಟರಲ್ಲಿ ನೀವು ಡಿವೈಡ್ ಮಾಡಿದ್ರಂದರೆ ಸಚ್ ಅ ನಂಬರ್ ವಿಲ್ ಕಮ್ ಅಪ್ in your calculator. But does that mean calculator is calculating it correctly? It is calculating the division correctly, of course, but is it putting it to the correct significant figures? No, because significant figures ಅಂತಂತಂದರೆ ನಮಗೆ ಯಾವಾಗಲೂ ರಿಮೆಂಬರ್ ದಟ್ 4 ಡಿಜಿಟ್ಸ್ ಇದೆ, ಇದಕ್ಕೆ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂತಂದರೆ ಯು ರಿಮೆಂಬರ್ 3 ಆಫ್ ದೆಮ್ ಆರ್ ರಿಲಯಬಲ್ ಆ್ಯಂಡ್ 1 ಈಸ್ ಅನ್ರಿಲಯಬಲ್. ದಟ್ ಈಸ್ ವಾಟ್ ವಿ ಕಾಲ್ ಆಸ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್. ಇಲ್ಲಿ 3 ಇದೆ ಅಂತಂದರೆ ಅದಕ್ಕೆ 2 ರಿಲಯಬಲ್, 1 ಅನ್ರಿಲಯಬಲ್ ಆರ್ ಅನ್ಸರ್ಟನ್ ಡಿಜಿಟ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಹೌ ಯು ಆರ್ ಡೂಯಿಂಗ್ ಇಟ್. ನೌ ವಾಟ್ ಈಸ್ ದ ರೂಲ್ ಹಿಯರ್? Rule for multiplication or division is the result, okay, should consider least significant figures. So that is the rule. So ಏನirbeku, figure this final result should consider least significant figures of measured values ಅಥವಾ original measured values. ಮೆಜರ್ಡ್ ವ್ಯಾಲ್ಯೂಸ್ ಯಾವುದು? ಇವೆರಡು ಮೆಜರ್ಡ್ ವ್ಯಾಲ್ಯೂಸ್ ಅಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಯಾವುದಿದೆ ಅದು ನಿಮ್ಮ ಫೈನಲ್ ರಿಸಲ್ಟ್ ಅಲ್ಲಿ ರಿಫ್ಲೆಕ್ಟ್ ಆಗಬೇಕು ಅಂತ. ಸೊ ದಿಸ್ ಈಸ್ ಡಿ ಆರ್ ರೋ ಈಕ್ವಲ್ ಟು ರೋ ಅಂತ ಅನ್ಕೊಳ್ಳಿ. ಸೊ ದಿಸ್ ರೋ ಈಕ್ವಲ್ ಟು ನಾವು ವಾಟ್ ಶುಡ್ ಐ ಡೂ?
ಓಕೆ. ಸೊ ದೀಸ್ ಆರ್ ಇಲ್ಲಿ 4 ಇದೆ, ಇಲ್ಲಿ 3 ಇದೆ. 4 3 ಅಂದರೆ ಲೀಸ್ಟ್ ಯಾವುದು 3. ಸೊ ಐ ಹ್ಯಾವ್ ಟು ಪುಟ್ ಇಟ್ ಟು 3 ಡಿಜಿಟ್ಸ್ ಓನ್ಲಿ. ಅಂದರೆ 6 8 8 0 4 7 ಇದು ಇಷ್ಟು ನಾನು ನೆಗ್ಲೆಕ್ಟ್ ಮಾಡಬೇಕಾಗತ್ತೆ, ಬಿಕಾಸ್ ದೇ ಆರ್ ನಾಟ್ ವೆರಿ ಇಂಪಾರ್ಟೆಂಟ್. ಯಾವ ವ್ಯಾಲ್ಯೂಸ್ ನಿಮಗೆ ಕೊಟ್ಟಿದ್ದಾರೆ ಅದರಿಂದ ನೀವು ಮಾಡೋ ಕ್ಯಾಲ್ಕುಲೇಷನಿಂದ ಯು ಕೆನಾಟ್ ಇಂಪ್ರೂವ್ ದ ಪ್ರಿಸಿಷನ್ ಆಫ್ ದ ಇನ್ಸ್ಟ್ರೂಮೆಂಟ್ ಆರ್ ಪ್ರಿಸಿಷನ್ ಆಫ್ ದ ಒರಿಜಿನಲ್ ವ್ಯಾಲ್ಯೂಸ್, ಇಸಂಟ್ ಇಟ್? ಆ ವ್ಯಾಲ್ಯೂಸ್ ಏನು ಕೊಟ್ಟಿರ್ತಾರೆ ಅದೇ ಲೆವೆಲ್ಗೆ ಇರುತ್ತೆ, ಅದಕ್ಕಿಂತ ಕಡಿಮೆ ಆಗಬಹುದು, ಅದಕ್ಕಿಂತ ಕಡಿಮೆ ಡೆಸಿಮಲ್ ಪ್ಲೇಸಸ್ ಆಗ್ಬೋದು, ಬಟ್ ನಾಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಗೇನ್. ಓಕೆ, ಅದನ್ನು ನಾವು ನೋಡೋಣ, ಎಡಿಷನಲ್ಲಿ ನೋಡೋಣ. ಸೊ ಈಗ ನಾವು ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ಸಿಗೆ ಕರೆಕ್ಟಾಗಿ ಅದನ್ನು ಇಡಬೇಕು. ಸೊ ಅದೇನಾಗುತ್ತೆ, ಈಗ 3 ಸಿಗ್ನಿಫಿಕೆಂಟ್ ಫಿಗರ್ ಇದೆ, ಇಲ್ಲಿ 4 ಇದೆ. ಸೊ 3 ಸಿಗ್ನಿಫಿಕೆಂಟ್ ಅಂದರೆ 6 8 8 ಅಂತಂದರೆ ದಿಸ್ ಡಿಜಿಟ್ ಈಸ್ 8ಗೆ ಇದು ನಾವು 8ನ ನಾವು ರಿಟೈನ್ ಮಾಡಬೇಕು, ದಿಸ್ 8ನ ನಾವು ಬಿಡಬೇಕು. ಅಂದರೆ ಇದು ಮೋರ್ ದೆನ್ 5 ಇರೋದ್ರಿಂದ ನಾನು ಆ ರೂಲ್ಸ್ಗೆ ಬರ್ತೀನಿ ಈಗ ಇನ್ ಫ್ಯೂ ಮಿನಿಟ್ಸ್. ನಾವು ದಿಸ್ ಈಸ್ ರೌಂಡೆಡ್ ಆಫ್ ಟು ಬಿ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ಸ್ 1.69 ಅಂತ ಹೇಳ್ತೀವಿ. ಅಂದರೆ ರೌಂಡ್ ಆಫ್ ಮಾಡಿ 6 8 8 ಇರೋದನ್ನು 6 9 ಅಂತ ಮಾಡ್ತೀವಿ, ಬಿಕಾಸ್ ಇಟ್ ಈಸ್ ಮೋರ್ ದೆನ್ 5 ಅಂತ. ದಟ್ ವಿ ವಿಲ್ ಕನ್ಸಿಡರ್ ಇನ್ ಫ್ಯೂ ಮಿನಿಟ್ಸ್. ಓಕೆ, ಸೊ ದಿಸ್ ಈಸ್ ವಾಟ್ ಈಸ್ ದ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನಲ್ಲಿ ಮಾಡೋಂಥ ಇದ್ರದ್ದು ರೂಲ್ಸ್. ನೆಕ್ಸ್ಟ್ ಲೆಟ್ ಅಸ್ ಸೇ ಸಿಮಿಲರ್ಲಿ ನಿಮಗೆ ಏನಾದರೂ ಒಂದು 3.00 ಅಂದರೆ ಈ ದ ವೆಲಾಸಿಟಿ ಆಫ್ ಲೈಟ್ ಈಸ್ ಗಿವನ್ ಆಸ್ 3.00 ಇಂಟು 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಕೊಡ್ತಾರೆ. ಅಂದರೆ 3.00 ಅಂತ ಕೊಟ್ಟಿರೋದ್ರಿಂದ ಯು ಹ್ಯಾವ್ ಟು ಸೇ ಇಟ್ ಈಸ್ ಸಿಗ್ನಿಫಿಕೆಂಟ್ ಅಪ್ ಟು 3 ಡಿಜಿಟ್ಸ್ ಅಂತ ಅಲ್ಲಿ ನೀವು ತೊಗೋಬೇಕಾಗತ್ತೆ. ಆ ಥರ ರಿಪೋರ್ಟ್ ಮಾಡಿದರೆ ಅವರು ಬರೀ 3 ಅಂತ ಕೊಟ್ಟರೆ ನೀವು 1ಕ್ಕೆ ತೊಗೊಳ್ಬೇಕಾಗತ್ತೆ. ಓಕೆ, ಲೈಕ್ ದ್ಯಾಟ್. ಸೊ ಡಿಪೆಂಡಿಂಗ್ ಆನ್ ವಾಟ್ ಈಸ್ ಗಿವನ್ ರಿಪೋರ್ಟೆಡ್ ರಿಸಲ್ಟ್ ಯು ಹ್ಯಾವ್ ಟು ಟೇಕ್ ಅಕಾರ್ಡಿಂಗ್ಲಿ ವಾಟ್ ಆರ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್. ನೌ ದ ಸೆಕೆಂಡ್ ಸಿಚುವೇಶನ್ ಈಸ್ ವಿ ಹ್ಯಾವ್ ಎಡಿಷನ್ ಆರ್ ಸಬ್ಟ್ರಾಕ್ಷನ್. ಸೊ ಈ ಥರ ಸಿಚುವೇಷನಲ್ಲಿ ಏನಾಗುತ್ತೆ, ಎಡಿಷನ್ ಆರ್ ಸಬ್ಟ್ರಾಕ್ಷನ್ನಲ್ಲಿ ಲೆಟ್ ಅಸ್ ಆ್ಯಡ್ ಓಕೆ 17.35 ಗ್ರಾಮ್ಸ್ 0.02 ಗ್ರಾಮ್ಸ್ ಎಲ್ಲ ಇದರಲ್ಲಿ ನಾನು ಗ್ರಾಮ್ಸಲ್ಲಿ ಕೊಡ್ತಾ ಇದ್ದೀನಿ, 25.6 ಗ್ರಾಮ್ಸ್ 8.498 ಗ್ರಾಮ್ಸ್. ಸೊ ಇದನ್ನೆಲ್ಲ ನಾನು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ, 17.35 0.02 25.6 8.498. ಐ ಥಿಂಕ್ ಇಟ್ಸ್ ಅ ಗುಡ್ ಎಕ್ಸರ್ಸೈಸ್ ಫಾರ್ ಯು. ಡೂ ಇಟ್ ಆಸ್ ಐ ಆಮ್ ಡೂಯಿಂಗ್ ಇಟ್ ಹಿಯರ್ ನೌ. ಸೊ 17.35 ಎಲ್ಲ ಇದ್ರದ್ದು ಮಾಡಿದರೆ ದಿಸ್ ವಿಲ್ ಕಮ್ ಔಟ್ ಟು ಬಿ ಓಕೆ, ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಲೈಕ್ ದಿಸ್ 17.35 ಓಕೆ 0.02 ಓಕೆ 25.6 ಆ್ಯಂಡ್ 8.498. ಎಷ್ಟು ಬರುತ್ತೆ ಇದು ಟೋಟಲ್ ಅಂತ ಹೇಳಿದರೆ ಯು ಸಿ ಇಟ್ ಈಸ್ 8 ಓಕೆ 09 ಅಂತಂದರೆ ಇಟ್ ಈಸ್ 11 + 5 6 ಆ್ಯಂಡ್ ದಿಸ್ ಈಸ್ 4 okay, because 6 + 4 10 and this is one more, this is 1 and this is 2, this is 5. So this is 51 point, so total is 51.468 grams anta barutte. Now just retain it like that. I will tell you what is the rule. Illi addition or subtraction li now addition togolta idivi. Iga one example addition or subtraction andre now you see now here is not the okay, it's not the least significant alla. Is least significant yavaga multiplication or division ಮಾಡಿದಾಗ ಮಾತ್ರ. ಇಲ್ಲಿ ನಿಮಗೆ least significant ಅಲ್ಲ. Here it is about the least decimal places. ಅಂದರೆ ಡೆಸಿಮಲ್ ಪಾಯಿಂಟ್ ಆದಾಗಿಂದ ಎಷ್ಟು ಮಿನಿಮಮ್ ಪ್ಲೇಸಸ್ ಇದೆ ಅಂದರೆ that is accuracy, precision ಮಾತಾಡ್ತೀವಿ ನಾವಿಲ್ಲಿ. Here it is about precision. Multiplication or division ಅಲ್ಲಿ it is about least significant figures. Okay, but here it is about the least precision. ಓಕೆ, ಲೀಸ್ಟ್ ಪ್ರಿಸಿಷನ್ ಅಂತಂದರೆ ಇಲ್ಲಿ ಯಾವುದು ಲೀಸ್ಟ್ ಪ್ರಿಸೈಸ್ ಇರೋದು, ಸಿ ಇದು ಡಾಟ್ ಆದಮೇಲೆ 2 ಡಿಜಿಟ್ ಇದೆ, ಇಲ್ಲಿ ಡಾಟ್ ಆದಮೇಲೆ 2 ಡಿಜಿಟ್ ಇದೆ, ಡಾಟ್ ಆದಮೇಲೆ 1, ಡಾಟ್ ಆದಮೇಲೆ 3. ಓಕೆ, ಆ್ಯಕ್ಚುಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳಿದ್ರೆ ಇದು 1 ಅಲ್ವಾ, ಇದಕ್ಕೆ ಎಷ್ಟಿದೆ 4 ಇದೆ. ಓಕೆ, ಇದಕ್ಕೆ 1 ಇದೆ ಬಿಕಾಸ್ ದಿಸ್ ಈಸ್ ಆಲ್ಸೋ ಇನ್ಸಿಗ್ನಿಫಿಕೆಂಟ್, ಇದಕ್ಕೆ 3 ಇದೆ, ಇದಕ್ಕೆ 4 ಇದೆ, ರೈಟ್. ಬಟ್ ಆ್ಯಸ್ ಇದ್ರದ್ದು ರೂಲ್ ಇಲ್ಲಿ ಅಪ್ಲೈ ಮಾಡಬೇಕಂದ್ರೆ ನಾವು 1ಗೆ ಹೋಗಬೇಕಾಗಿತ್ತು, ನಾವು 1 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ದಟ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್, ಇಸ್ಂಟ್ ಇಟ್, ರೈಟ್. ಇದನ್ನು ಫೈನ ನಾವು ಫೈನ್ ಅಂತ ಹೇಗೆ ಇಡ್ತೀರಿ ನೀವು, ಇಷ್ಟೆಲ್ಲದ್ರದ್ದು ಎಡಿಷನ್ ಮಾಡಿ 5 ಅಂತ ಇಡ್ತೀರಾ, ದಟ್ ಈಸ್ ರಿಯಲಿ ಡಸಂಟ್ ಮೇಕ್ ಎನಿ ಸೆನ್ಸ್. ಇದಕ್ಕೆ ನಾವೀಗ ನಾವು ವಾಟ್ ವಿ ಡೂ ಹಿಯರ್ ಈಸ್ ಇಟ್ ಈಸ್ ನಾಟ್ ಅಬೌಟ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್, ಅದಕ್ಕೆ ನಾನು ಇದನ್ನು ಅಳಿಸ್ಬಿಡ್ತೀನಿ ಬಿಕಾಸ್ ಇಟ್ ಈಸ್ ಶುಡ್ ನಾಟ್ ಕನ್ಫ್ಯೂಸ್ ಯು. ಸೊ ವೆನ್ ಯು ಟಾಕ್ ಅಬೌಟ್ ಎಡಿಷನ್ ಆರ್ ಸಬ್ಟ್ರಾಕ್ಷನ್ ಆಫ್ numbers or measured values, then you should not worry about the significant figures at all. You should only worry about the decimal places
ಎಷ್ಟು ಪ್ಲೇಸಸ್ ಇಡ್ತಾ ಇದ್ದೀರಿ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಅನ್ನೋದು ಇಂಪಾರ್ಟೆಂಟ್. ಸೊ ಅವಾಗ ನಮಗೆ ಇಲ್ಲಿ ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಇರಬೇಕು. ಸೊ ದಿಸ್ ಈಸ್ ಅಬೌಟ್ ಓಕೆ, ದಿಸ್ ಈಸ್ ಅಬೌಟ್ ಲೀಸ್ಟ್ ಡೆಸಿಮಲ್ ಪ್ಲೇಸಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಲೀಸ್ಟ್ ಡೆಸಿಮಲ್ ಪ್ಲೇಸಸ್ನ ಇಡಬೇಕಾಗುತ್ತೆ ನೀವು, ಅದು ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಲೀಸ್ಟ್ ಡೆಸಿಮಲ್ ಪ್ಲೇಸಸ್, ದಿಸ್ ಈಸ್ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಅಂದರೆ ಏನಾಯಿತು, 3 ಇದು ಪಾಯಿಂಟ್ ಆದಮೇಲೆ 3 ಅಲ್ಲ ಸಾರಿ, ಪಾಯಿಂಟ್ ಆದಮೇಲೆ 1 ಡಿಜಿಟ್ ಮಾತ್ರ ಇಡಬೇಕು ನೀವು, 2 ಅಲ್ಲ. ಓಕೆ, ಸೊ ದಟ್ ಈಸ್ ವೈ ನಾವು ಪಾಯಿಂಟ್ ಆದಮೇಲೆ 1 ಅಂತ ಹೇಳಿದರೆ ಇಲ್ಲಿ ಅಗೇನ್ ಬೈ ರೌಂಡಿಂಗ್ ಆಫ್, ನಾನು ಅದು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ಈಗ. ರೌಂಡಿಂಗ್ ಆಫಲ್ಲಿ ಏನಾಗುತ್ತೆ ಅಂದರೆ ಇದು 6 ಅನ್ನೋದು ಮೋರ್ ದೆನ್ 5 ಇರೋದ್ರಿಂದ ದ 4 ವಿಲ್ ಬಿಕಮ್ 5 ಅಂತ ಬರುತ್ತೆ. ಸೊ ದ್ಯಾಟ್ಸ್ ಹೌ ಯು ಕ್ಯಾನ್ ಪುಟ್ ಇಟ್. ಸೊ ಪ್ಲೀಸ್ ಅಬ್ಸರ್ವ್, ನಾನು ಇದನ್ನು 0.02ನ ಡೆಲಿಬರೇಟ್ಲಿ ತೊಗೊಂಡಿದ್ದೀನಿ ಬಿಕಾಸ್ ಟು ಟೆಲ್ ಯು ದ್ಯಾಟ್ ಹಿಯರ್ ಆ್ಯಕ್ಚುಲಿ ದ ಲೀಸ್ಟ್ ಸಿಗ್ನಿಫಿಕೆಂಟ್ ಈಸ್ ದಿಸ್ ಒನ್ ವಿಚ್ ಹ್ಯಾಸ್ ಓನ್ಲಿ 1 ಸಿಗ್ನಿಫಿಕೆಂಟ್ ನಂಬರ್, ಬಟ್ ಐ ಆಮ್ ನಾಟ್ ಯೂಸಿಂಗ್ ಇಟ್ ಬಿಕಾಸ್ ದ ರೂಲ್ ಫಾರ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಕೂಡ ಇದೇ ಥರನೇ ಮಾಡ್ಬೋದು ನೀವು. ಸಬ್ಟ್ರಾಕ್ಷನಲ್ಲಿ ಇಟ್ ಈಸ್ ಅಬೌಟ್ ದ ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಬಟ್ ನಾಟ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್. That is not at all our concern is. Here it is our concern. ಇಲ್ಲಿ addition or multiplication or division ಅಲ್ಲಿ ನಮಗೆ it is very important that the least significant figures should reflect in the final result. That is what is the rule. Okay. So this is about ಈಗ subtraction ಅಲ್ಲಿ ಕೂಡ ನೀವು ಅದೇ ಥರ ತಗೊಳ್ಬಹುದು. ಓಕೆ, ಸಬ್ಟ್ರಾಕ್ಷನ್ ಅಲ್ಲಿ ಒಂದು ಸಿಂಪಲ್ ಆಗಿ ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ಸಬ್ಟ್ರಾಕ್ಷನ್ ಅಲ್ಲಿ ಯು ಕ್ಯಾನ್ ಟೇಕ್ 4.203 ಮೈನಸ್ 4.203 minus 0.49 ಅಂತ. ಓಕೆ, ಹಿಯರ್ ಆಲ್ಸೋ ಸೇಮ್ ಥಿಂಗ್ ಯು ಸಿ 3 ಎಷ್ಟು ಬರುತ್ತೆ, ಇದು 3.713 ಅಂತ ಬರುತ್ತೆ, ರೈಟ್? ಬಿಕಾಸ್ 3 ಹಾಗೆ ಉಳಿಯುತ್ತೆ, 10ರಲ್ಲಿ 9 ಹೋದರೆ 1, ಓಕೆ, 12 ಅದರಲ್ಲಿ 12ಅಲ್ಲಿ 5 ಹೋದರೆ 7, ಓಕೆ, ದೆನ್ 4ಅಲ್ಲಿ 1 ಹೋದರೆ 3.713 ಬರುತ್ತೆ. ಬಟ್ ಐ ಟೋಲ್ಡ್ ಯು ದಟ್ ಎಡಿಷನಲ್ ಸಬ್ಟ್ರಾಕ್ಷನಲ್ಲಿ ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಅಂತ ಹೇಳಿದೆ ನಿಮಗೆ. ಅಂದರೆ ಡೆಸಿಮಲ್ ಪ್ಲೇಸಸ್ ಇಲ್ಲಿ ಪಾಯಿಂಟ್ ಆದಮೇಲೆ 3 ಇದೆ, ಪಾಯಿಂಟ್ ಆದಮೇಲೆ 2 ಇದೆ. ಸೊ ದಟ್ ಮೀನ್ಸ್ ದಿಸ್ ಶುಡ್ ಬಿ ಈಕ್ವಲ್ ಟು 3.71 ಓನ್ಲಿ. ದಟ್ ಈಸ್ ಓನ್ಲಿ ಈಕ್ವಲ್ ಟು 3.71 ವೆದರ್ ಇಟ್ ಈಸ್ ಸೆಂಟಿಮೀಟರ್ ಆರ್ ವಾಟ್ ಎವರ್ ಇಟ್ ಈಸ್. ಸೊ ಸೆಂಟಿಮೀಟರ್ ಸೆಂಟಿಮೀಟರ್. ಸೊ ದಟ್ ಈಸ್ ದ ಸಬ್ಟ್ರಾಕ್ಷನ್ ಸಿಚುವೇಶನ್. ನೌ ಲೆಟ್ ಅಸ್ ಗೋ ಟು ಓಕೆ ವಾಟ್ ಈಸ್ ನೋನ್ ಆಸ್ ರೌಂಡಿಂಗ್ ಆಫ್. ರೌಂಡಿಂಗ್ ಆಫ್ ಅಲ್ಲ, ಇದು OF ಅಲ್ಲ, ಆಫ್ ಅಂದರೆ ನಾವು ಅದನ್ನು ಬಿಡ್ತೀವಿ, ರೌಂಡಿಂಗ್ ಆಫ್. ಓಕೆ, ರೌಂಡಿಂಗ್ ಆಫ್ ಡಬಲ್ F ಇದು, ರೌಂಡಿಂಗ್ ಆಫ್ ಅನ್ಸರ್ಟನ್ ಡಿಜಿಟ್ಸ್. ರೌಂಡಿಂಗ್ ಆಫ್ ಅನ್ಸರ್ಟನ್ ಡಿಜಿಟ್ಸ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ರೌಂಡಿಂಗ್ ಆಫ್ ಅನ್ಸರ್ಟನ್ ಡಿಜಿಟ್ಸ್ ಅಂತಂದರೆ ಈಗ ನಮಗೆ ಅನ್ಸರ್ಟನ್ ಡಿಜಿಟ್ಸ್ನ ನಿಮಗೆ ಗೊತ್ತು, ಅನ್ಸರ್ಟನ್ ಡಿಜಿಟ್ಸ್ ಇರುತ್ತೆ, ಬಟ್ ನಾವು ಅದನ್ನು ಯಾವಾಗಲೂ ಸಿಗ್ನಿಫಿಕೆಂಟ್ ಫಿಗರ್ಸ್ ಕನ್ಸಿಡರ್ ಮಾಡಬೇಕಾದ್ರೆ 1 ಅನ್ಸರ್ಟನ್ ಡಿಜಿಟ್ ಮಾತ್ರ ತೊಗೊಳ್ತೀವಿ. ಸೊ ವಾಟ್ ಇಫ್ ದೇರ್ ಆರ್ ಮೋರ್ ಅನ್ಸರ್ಟನ್ ಡಿಜಿಟ್ಸ್ ಇದ್ದಾಗ ನಾವು ಅದನ್ನು ಕರೆಕ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸಿಗೆ ಇಡಬೇಕಾದ್ರೆ ಹೌ ಟು ರೌಂಡ್ ಆಫ್ ದೀಸ್ ಥಿಂಗ್ಸ್, ರೈಟ್? ಜಸ್ಟ್ ಲೈಕ್ ವಿ ಡಿಡ್ ಹಿಯರ್ 51.468ನ ನಾನು 51.5 ಅಂತ ಇಟ್ಟೆ. ಹೇಗೆ ಮಾಡಿದೆ? ಓಕೆ, ಅದೇ ಥರನೇ ಅಲ್ಲಿ ನಾನು ಇನ್ನೊಂದು ಕಡೆ ಸಿಚುವೇಷನಲ್ಲಿ ಇಲ್ಲಿ 1.69 ಅಂತ ಮಾಡಿದೆ ಇನ್ಸ್ಟೆಡ್ ಆಫ್ 688ನ. ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಲೆಟ್ ಅಸ್ ಟೇಕ್ ಫ್ಯೂ ಎಕ್ಸಾಂಪಲ್ಸ್. ಸೊ ಯು ಹ್ಯಾವ್ ಲೆಟ್ ಅಸ್ ಸೇ 2.748 ಅಂತ ಇತ್ತಂತ ಅನ್ಕೊಳ್ಳೋಣ. ಓಕೆ, ಯು ಹ್ಯಾವ್ 2.748, ದಟ್ ಈಸ್ ಒನ್ ಎಕ್ಸಾಂಪಲ್, ಆ್ಯಂಡ್ ಯು ಹ್ಯಾವ್ 2.743. ದೀಸ್ ಟು ಆರ್ ದ ಎಕ್ಸಾಂಪಲ್ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ಎಕ್ಸಾಂಪಲ್ ಏನಂತಂದರೆ ಸಿ ಫಸ್ಟ್ ಒನ್ನಲ್ಲಿ ಏನಂತಂದರೆ ನಾವು ಐ ಹ್ಯಾವ್ ಟು ಮೈ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 3 ಅಂತ ಅಂದ್ಕೊಳ್ಳೋಣ. ನನಗೆ ಫಿಗರ್ಸ್ ಬೇಕಾಗಿರೋದು 3 ಮಾತ್ರ. ಅವಾಗ ನಾನು ಏನು ಮಾಡ್ತೀನಿ, ನಾವು ದೇರ್ ಆರ್ 4 ಡಿಜಿಟ್ಸ್, 3 ಯು ಅಂಡರ್ಸ್ಟ್ಯಾಂಡ್, 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದರೆ ಇಟ್ ಆಲ್ರೆಡಿ ಕಂಟೈನ್ಸ್ 1 ಅನ್ಸರ್ಟನ್ ಡಿಜಿಟ್. ಓಕೆ, ಅದಕ್ಕೆ ನಮಗೆ ಎಕ್ಸ್ಟ್ರಾ ಡಿಜಿಟ್ಸ್ ಬೇಕಾಗಿಲ್ಲ ಅಂತ. ದಟ್ಸ್ ದ whole fundamental thing here. ಸೊ ಅದಕ್ಕೋಸ್ಕರನೇ ವಾಟ್ ವಿ ಡೂ ಈಸ್ 2.748 ಅಲ್ಲಿ ನಾವೇನು ಮಾಡ್ತೀವಿ, ಲಾಸ್ಟ್ ಡಿಜಿಟ್ ಈಗ ನಮಗೆ ಬೇಕಾಗಿರೋದು ಇದೇ ಡಿಜಿಟ್ ಬೇಕಾಗಿದೆ ನನಗೆ. ಐ ಹ್ಯಾವ್ ಟು ರಿಟೈನ್ ದೀಸ್ 2 ಡಿಜಿಟ್ಸ್, ರೈಟ್? ಐ ಹ್ಯಾವ್ ಟು ರಿಟೈನ್ ದೀಸ್ 2 ಡಿಜಿಟ್ಸ್. ದೆನ್ ವಾಟ್ ಶುಡ್ ಐ ಡೂ? ಇಲ್ಲಿ ನನಗೇನು ಮಾಡಬೇಕು ಅಂತ ಹೇಳಿದ್ರೆ 2.748 ಅಂತ ಇರೋದು ಲಾಸ್ಟ್ ಡಿಜಿಟ್ನ ನಾನು ರೌಂಡ್ ಆಫ್ ಮಾಡಬೇಕು ಫಾರ್ ದ ಥರ್ಡ್ ಡಿಜಿಟ್. ಓಕೆ, ಅಂದರೆ ಡಾಟ್ ಆದಮೇಲೆ ಸೆಕೆಂಡ್ ಡಿಜಿಟ್ಗೆ. ಟೋಟಲ್ ನಮಗೆ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಮಾತ್ರ ಬೇಕು. ಅದಕ್ಕೆ ನಾನು ಮಾಡ್ತೀನಿ 8 ಲಾಸ್ಟ್ ಡಿಜಿಟ್. ಓಕೆ, ವಿಚ್ ಎವರ್ ದ ನಂಬರ್ ಐ ಹ್ಯಾವ್ ಟು ರೌಂಡ್ ಆಫ್, ಲೆಟ್ ಅಸ್ ಸೇ ದೀಸ್ ಆರ್ ದ ನಂಬರ್ ಟು ರೌಂಡ್ ಆಫ್ ಅಂದರೆ ವೆದರ್ ಇಟ್ ಈಸ್ ಮೋರ್ ದೆನ್ 5 ಆರ್ ಲೆಸ್ ದೆನ್ 5.
ದಟ್ ಈಸ್ ದ ಸಿಚುವೇಶನ್. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಮೋರ್ ದೆನ್ 5 ಇತ್ತಂತಂದರೆ ದೆನ್ ಪ್ರೀವಿಯಸ್ನ ನಂಬರ್ನ ನೀವು ರೈಸ್ ಮಾಡಬೇಕು ಬೈ 1. ಸೊ ಇಫ್ ದ ನಂಬರ್ ವಿಚ್ ಹ್ಯಾಸ್ ಟು ಬಿ ರೌಂಡೆಡ್ ಆಫ್ ಆರ್ ವಿಚ್ ಈಸ್ ಇನ್ಸಿಗ್ನಿಫಿಕೆಂಟ್, ದಿಸ್ ಈಸ್ ಇನ್ಸಿಗ್ನಿಫಿಕೆಂಟ್ ನಂಬರ್. ನಮಗೀಗ ಈ ಇನ್ಸಿಗ್ನಿಫಿಕೆಂಟ್ ನಂಬರ್ನ ನೀವು ರೌಂಡ್ ಆಫ್ ಮಾಡಬೇಕು ಅಂತ ಹೇಳಿದ್ರೆ, ಆ್ಯಂಡ್ ಇಫ್ ದಟ್ ನಂಬರ್ ಈಸ್ ಮೋರ್ ದೆನ್ 5 ದೆನ್ ಯು ಹ್ಯಾವ್ ಟು ರೇಸ್ ದ ಪ್ರೀವಿಯಸ್ ಡಿಜಿಟ್ ಅಥವಾ ಪ್ರಿಸೀಡಿಂಗ್ ಡಿಜಿಟ್ ಅಂತ ಹೇಳ್ತೀವಿ ನಾವು, ಪ್ರೀವಿಯಸ್ ಡಿಜಿಟ್ ಬೈ 1. ದಟ್ ಮೀನ್ಸ್ 7.48 ಇರೋದು ಏನಾಗುತ್ತೆ 2.75 ಅಂತ ಆಗುತ್ತೆ, 2.75 ಆಗುತ್ತೆ. ಇಫ್ ದ ಲಾಸ್ಟ್ ಡಿಜಿಟ್ ಈಸ್ ನಂಬರ್ 5, ಇದು ನಿಮ್ಮ ರೆಫರೆನ್ಸಿಗೆ ಹಾಕಿರೋದು ನಾನು, ಲೆಸ್ ದೆನ್ 5 ಮೋರ್ ದೆನ್ 5 ಅಂತ. ಆ್ಯಂಡ್ ಇಫ್ ದ preceding the insignificant digit to be rounded off is less than 5, okay, okay, so if the insignificant digit to be rounded off is less than 3, less than 5, then you have to leave it as it is. Andre nimige you have to just remove the number itself, you don't have to worry about the previous raising na ನಾವು ತಲೆ ಕೆಡಿಸ್ಕೋಬಾರ್ದು. So that means 2.74 ಅಂತ ಆಗುತ್ತೆ. So this is what is the ಅಂಡರ್ಸ್ಟ್ಯಾಂಡಿಂಗ್ ಹಿಯರ್. ಏನಂತ ಹೇಳಿದ್ರೆ, ಲೆಟ್ ಅಸ್ ಸಿ ಯು ಹ್ಯಾವ್ 2 ನಂಬರ್ಸ್ ಲೈಕ್ ದಿಸ್, ಇವನ್ನ ನೀವು ಗ್ರಾಮ್ ಅಂತ ಅನ್ಕೊಳ್ಳಿ ಅಥವಾ ಸೆಂಟಿಮೀಟರ್, ಎನಿ ವ್ಯಾಲ್ಯೂನ ಅನ್ಕೊಳ್ಳಿ. ದೆನ್ ವಿ ನೀಡ್ ಓನ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್, ದಟ್ ಈಸ್ ದ ರಿಕ್ವೈರ್ಮೆಂಟ್ ಹಿಯರ್. ಆ ರಿಕ್ವೈರ್ಮೆಂಟಿಗೆ ತಕ್ಕ ಹಾಗೆ ಈಗ ನಮಗೆ 4th ಡಿಜಿಟ್ನ ನಾನು ಐ ಹ್ಯಾವ್ ಟು ರೌಂಡ್ ಆಫ್, ಮೀನ್ಸ್ ಇನ್ಸಿಗ್ನಿಫಿಕೆಂಟ್ ಡಿಜಿಟ್ ಅದು. ಸೊ ಐ ಹ್ಯಾವ್ ಟು ರೌಂಡ್ ಆಫ್. ಇಫ್ ದಟ್ ನಂಬರ್ ಈಸ್ ಮೋರ್ ದೆನ್ 5 ದೆನ್ ಯು ಹ್ಯಾವ್ ಟು ರೇಸ್ ದ ಪ್ರೀವಿಯಸ್ ಡಿಜಿಟ್ ಬೈ 1. ಇಫ್ ದಟ್ ನಂಬರ್ ಈಸ್ less than 5 then you have to leave it as it is, or you should round off to the same digit anta artha. Okay, leave it as it is or it is raised by 1 number. ಈಗ ನಮಗೆ ಏನಾಗುತ್ತೆ, ಮೋರ್ ದೆನ್ 5 ನೋಡಿದ್ವಿ, ಲೆಸ್ ದೆನ್ 5 ನೋಡಿದ್ವಿ. ಈಗ ವಾಟ್ ಇಫ್ ಇಟ್ ಈಸ್ ಈಕ್ವಲ್ ಟು 5 ಇನ್ ಸಮ್ ಸಿಚುವೇಶನ್? ಲೆಟ್ ಅಸ್ ಸೇ ನಾವು ಇವೆರಡು ಸಿಚುವೇಶನ್ನೇ ತೊಗೊಳ್ಳೋಣ. 745 ಇತ್ತಂತ ಅಂದ್ಕೊಳ್ಳಿ, ಇನ್ನೊಂದು ಸಿಚುವೇಶನ್ನು 735 ಇತ್ತಂತ ಅಂದ್ಕೊಳ್ಳಿ. ನಾವು ಯು ಸಿ ಅಗೇನ್ ದ ಸೇಮ್, ನನಗೆ 3 ಬೇಕು, ಇಲ್ಲಿ ಕೂಡ 3 ಬೇಕು ನನಗೆ. ಸೊ ದ ಎಂಡ್ ನಂಬರ್ ವಿಚ್ ಹ್ಯಾಸ್ ಟು ಬಿ ರೌಂಡೆಡ್ ಆಫ್ ಈಸ್ ನೌ ಈಕ್ವಲ್ ಟು 5, ನಾಟ್ ಮೋರ್ ದೆನ್ 5, ನಾಟ್ ಲೆಸ್ ದೆನ್ 5. ಮೋರ್ ದೆನ್ 5 ಇದ್ರೆ ನಾವು ಪ್ರೀವಿಯಸ್ ಡಿಜಿಟ್ನ ರೈಸ್ ಮಾಡ್ತೀವಿ ಒಂದಕ್ಕೆ, ಲೈಕ್ ವಿ ಡಿಡ್ 2.75. ಇಫ್ ಇಟ್ ಈಸ್ ಲೆಸ್ ದೆನ್ 5 ವಿ ರಿಟೇನ್ ಆಸ್ ಇಟ್ ಈಸ್ ದ ನಂಬರ್ ಪ್ರೀವಿಯಸ್ ಡಿಜಿಟ್ ಆ್ಯಂಡ್ ಲೀವ್ ದ ಇನ್ಸಿಗ್ನಿಫಿಕೆಂಟ್ ನಂಬರ್. ಬಟ್ ನಾವು ವಾಟ್ ಇಫ್ ಇಟ್ ಈಸ್ ಈಕ್ವಲ್ ಟು 5? ಸೊ ಈಕ್ವಲ್ ಟು 5 ದಾಗ ಏನು ಮಾಡ್ತೀವಿ ನಾವು ವಿ ಕನ್ಸಿಡರ್ ದ ಪ್ರೀವಿಯಸ್ ಡಿಜಿಟ್ ವೆದರ್ ಇಟ್ ಈಸ್ ಆಡ್ ಆರ್ ಈವನ್ ಅಂತ. If it is even, we keep it as it is. So if it is even, we keep it as it is. If it is even number ಅಂದರೆ previous digit to be retained, ನಾವು ಅದನ್ನು ಉಳಿಸ್ಕೊಳ್ಳುವಂಥ ನಂಬರ್ ಅದು ಏನಾದ್ರು ಈವನ್ ಆಗಿತ್ತು ಅಂತ ಹೇಳಿದ್ರೆ, ಸಮಸಂಖ್ಯೆ ಆಗಿತ್ತು ಅಂತ ಹೇಳಿದ್ರೆ, ಆವಾಗ ಅದನ್ನು ನಾವು 2.74 ಅಂತ ಹಾಗೆ ಇಟ್ಕೋತೀವಿ. ಅದೇನಾದರೂ ಬೆಸ ಸಂಖ್ಯೆ ಆಗಿದ್ದರೆ, ಅಂದರೆ ಇಫ್ ಇಟ್ ಈಸ್ ಆಡ್ ನಂಬರ್ ದೆನ್ ಯು ಹ್ಯಾವ್ ಟು ರೇಸ್ ಇಟ್ ಬೈ 1. ಮೀನ್ಸ್ ಈವನ್ ದೆನ್ ಇಟ್ ಈಸ್ ಈಕ್ವಲ್ ಟು 5, you have to raise it by 1. that means 2.74 ಅಂತ ಆಗುತ್ತೆ. ಇಲ್ಲಿ ಕೂಡ 2.745 ದಲ್ಲಿ because it is end number is 5, so you have to raise it by, I mean you have to leave it as it is, okay. But if it is odd number then you have to raise it by 1, rounded off to digit is odd ಅಂತ ಹೇಳಿದ್ರೆ then it becomes rounded off to the 3 significant figures 2.74. ಅದನ್ನು ಒಂದು ರೈಸ್ ಮಾಡಬೇಕಾಗುತ್ತೆ. ಆಡ್ ಇದ್ದಾಗ ರೈಸ್ ಮಾಡಬೇಕು, ಈವನ್ ಇದ್ದಾಗ ಆಸ್ ಇಟ್ ಈಸ್ ಇಡಬೇಕು. ಯಾವಾಗ? ವೆನ್ ದ ನಂಬರ್ಸ್ ಆರ್ ಈಕ್ವಲ್ ಟು 5. ಇದು ಯಾವ ನಂಬರ್? ಇದು ಇನ್ಸಿಗ್ನಿಫಿಕೆಂಟ್ ಡಿಜಿಟ್ ಇದು. ಸೊ ರೌಂಡಿಂಗ್ ಆಫ್ ಡಿಜಿಟ್ ಇದು, ರೌಂಡಿಂಗ್ ಆಫ್, ಇದು ರೌಂಡಿಂಗ್ ಆಫ್ ನಂಬರ್ ಇದು, ಅದ್ರ ಬಗ್ಗೆ ಇದು ನಾನು ಇಲ್ಲಿ ಬರೆದಿರೋದು ನಿಮಗೆ. ಓಕೆ, ರೌಂಡ್ ಆಫ್ ಮಾಡ್ತಿರೋ ಡಿಜಿಟ್ ಇಫ್ ಇಟ್ ಈಸ್ ಮೋರ್ ದೆನ್ 5 you raise the previous number by 1. If it is less than 5 you leave it as it is. Okay, you just remove the number. Now if it is equal to 5 then comes the question whether the previous number is odd or even. If it is even, raise it to leave it as it is. I mean if it is even you leave it as it is. If it is odd you raise it to the next number. ಹೌದಾ? ಸೊ ದಟ್ ಈಸ್ ಹೌ ಇಟ್ ವಿಲ್ ಬಿಕಮ್ 2.74. ಇದು ಕೂಡ 2. ಇದು ಕೂಡ ನಿಮಗೆ ಆಗುತ್ತೆ. ಸೊ ಯು ಸಿ ಬೋತ್ ದ ನಂಬರ್ಸ್ ಆರ್ ರೌಂಡಿಂಗ್ ಆಫ್ ಟು 2.74. ಓಕೆ, ವೆನ್ ಎವರ್ ಇಟ್ ಈಸ್ ಈವನ್. ಬಟ್ ಇಫ್ ಇಟ್ ಈಸ್ ಮೋರ್ ದೆನ್, ಇದು ಮೋರ್ ದೆನ್ 5 ಇತ್ತು ಅಂದರೆ ಇಲ್ಲಿ ನೋಡಿ 748 ಕೂಡ 75 ಆಗ್ತಾ ಇದೆ. ಓಕೆ, ಬಟ್ ಇಫ್ ಇಟ್ ಈಸ್ 745 ಅಂತಂದರೆ ಇಟ್ ಈಸ್ ರಿಟೈನಿಂಗ್ ಆಸ್ ಸಚ್. ಸೊ ಅಪ್ ಟು ದ 5 ಇಟ್ ಈಸ್ 74 ಓನ್ಲಿ. ಇಲ್ಲಿ ನೋಡಿ 743ಗೂ ಕೂಡ 74 ಇದೆ. ಸೊ ಇಟ್ ಮೀನ್ಸ್ ಓನ್ಲಿ ನಾನು 3ಗೆ ಮಾತ್ರ ಅಂತಲ್ಲ. 2.741, 742, 743, 744 ಇವೆಲ್ಲದಕ್ಕೂ ಕೂಡ 2.74 ಆಗುತ್ತೆ. ಬಿಕಾಸ್ ದೇ ಆರ್ ಲೆಸ್ ದ್ಯಾನ್ 5. ಈಕ್ವಲ್ ಟು 5 ಇದ್ರೂ ಕೂಡ ಅದೇ ಉಳ್ಕೊಳ್ಳುತ್ತೆ. ಮೋರ್ ದೆನ್ 5 ಇದ್ದಾಗ ಏನಾಗುತ್ತೆ?
746, 747, 748, 749 ಎಲ್ಲದಕ್ಕೂ ಕೂಡ it will become 75 and next one number is 2.75. So that is anyway it is already there. So ಈ ಥರ ಇದ್ದಾಗ odd number ಇತ್ತು ಅಂದರೆ then you have to raise it by 1. So that is the understanding. Now whenever the complication is involved, always it is important that you should retain one digit, okay, more than significant numbers or digits. So in the complication ಇದರಲ್ಲಿ calculation ಅಲ್ಲಿ ಇದು, okay, in the calculation, in between the calculation intermediate steps ಅಲ್ಲಿ ನೀವು at least you should retain one value, one digit more than the significant digits. That is very important. ಅಂದರೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ನೀವು ಅದನ್ನು ಬಿಡಬಾರ್ದು ಅಂತಂದರೆ you should not round off at every step. Please understand this sentence. You should not round off at every step if the calculation is having some 10 to 12 steps, or even if it has only 2 to 3 steps also, because it will take you further away from the actual number of significant figures. ಅಂದರೆ ನಿಮಗೆ ಕರೆಕ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಸಿಗೋದೇ ಇಲ್ಲ ನಿಮಗೆ, because you are rounding off constantly, you are rounding off. That is why you should not round off in between, or you should not put two correct significant figures in between. No, you should simply carry out the calculation however number. ಎಷ್ಟು ಇಟ್ಕೋಬೇಕು ಸರ್, ಇಷ್ಟು ಲಾಂಗ್ ಇಡಬೇಕಾ, ನಾನು ಮುಂಚೆ ಇಷ್ಟೊಂದು ಲಾಂಗ್ ಇಟ್ಕೊಂಡು ಹೋಗ್ಬೇಕಾ, ನೀಡ್ ನಾಟ್ ನೆಸೆಸರಿ. ಅಟ್ಲೀಸ್ಟ್ ಯು ಶುಡ್ ಪುಟ್ ಒನ್ ಮೋರ್ ಅಂತ ಹೇಳ್ತಾರೆ. ಅದಕ್ಕೆ ಆಸ್ ಐ ಸೆಡ್ 1 ಪಾಯಿಂಟ್ ಸಿಗ್ನಿಫಿಕೆಂಟಿಗೆ ಇಲ್ಲಿ ಗೊತ್ತಿದೆ ನಿಮಗೆ 3 ಅಂತ ಗೊತ್ತಿದೆ, ಇಲ್ಲಿ 4. ಅಟ್ಲೀಸ್ಟ್ ರಿಟೈನ್ 4 ಆರ್ 5 ಮ್ಯಾಕ್ಸಿಮಮ್. ಓಕೆ, ಅಷ್ಟು ಇಟ್ಕೊಂಡು ನೀವು ಕಂಟಿನ್ಯೂ ಮಾಡಿ. ಓಕೆ, ಆ ಥರ ಕಂಟಿನ್ಯೂ ಮಾಡಿದಾಗ ಏನಾಗುತ್ತೆ, ಅಟ್ಲೀಸ್ಟ್ ಯು ವಿಲ್ ನೋ, okay, minimum number of first figure, one digit, at least one digit more than the required number of digits in the final calculation. Okay, so let us see if it involves different operations anta helidre, you carry out all the different operations, then finally what is the number of significant figures athwa number of decimal places anta nodi, then accordingly you put the number of decimals. That is the understanding here. Okay, so now let us see one example of this division ಅಲ್ಲಿ ನಿಮಗೆ ಆಲ್ರೆಡಿ ಒಂದು ಗೊತ್ತಿದೆ. ಸೊ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇಂದ ಆ ಒಂದು ಬ್ಯಾಕ್ಗ್ರೌಂಡಲ್ಲಿ ನಾವು ಕೆಲವೊಂದು ಪ್ರಾಬ್ಲಮ್ಸ್ ಮಾಡೋಣ. ಓಕೆ, ಸೊ ದ್ಯಾಟ್ ಈಸ್, ಯು ಹ್ಯಾವ್ ಒನ್ ಸಿಂಪಲ್ ಎಕ್ಸಾಂಪಲ್, ಅದನ್ನೇ ನಾನು ಕೊಡ್ತೀನಿ, ಬುಕ್ಕಲ್ಲಿದೆ. ಸೊ ದ್ಯಾಟ್ ಇಟ್ ಸೆಲ್ಫ್ ಐ ವಿಲ್ ಗಿವ್. ಸೊ ದ್ಯಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್, each side of the cube is calculated by 7.203 ಅಂತ ಬರುತ್ತೆ. ಓಕೆ, ಸೊ each side is calculated to be 7.203 of a cube. ಕ್ಯೂಬ್ದು ಲೆಂಗ್ತ್, ಒಂದು ಸಿಂಗಲ್ ಲೆಂಗ್ತ್, ಓಕೆ, is given as 7.203 meters. Now we have to calculate area and volume. ಓಕೆ, ಏರಿಯಾ ಆ್ಯಂಡ್ ವಾಲ್ಯೂಮ್. ಸೊ ಏರಿಯಾ ಆ್ಯಂಡ್ ವಾಲ್ಯೂಮ್ ಅಂತ ಹೇಳಿದ್ರೆ ದಟ್ ಈಸ್ ಯಾವ ಏರಿಯಾ, ಸರ್ಫೇಸ್ ಏರಿಯಾ ಅಂತ ಹೇಳಬೇಕಾಗುತ್ತೆ ಇಲ್ಲಿ, ಬಿಕಾಸ್ ಇಟ್ ಈಸ್ ಅ ಕ್ಯೂಬ್. ಸೊ ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ನೀವು. ಸೊ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಸೇಮ್ ಸೈಡ್, ಓಕೆ, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಸೇಮ್ ಸೈಡ್, ದೆನ್ ಸರ್ಫೇಸ್ ಏರಿಯಾ ಮಾಡಬೇಕಂತಂದರೆ ನಾನು ಐ ಹ್ಯಾವ್ ಟು ಟೇಕ್ ದ ಏರಿಯಾ ಆಫ್ ಒನ್ ಫೇಸ್ ಆ್ಯಂಡ್ ಮಲ್ಟಿಪ್ಲೈ ಇಟ್ ಬೈ 6, ಇಸಂಟ್ ಇಟ್? ಬಿಕಾಸ್ ನಮ್ಗೆ ಕೊಟ್ಟಿರೋದೀಗ ಒಂದು ಕ್ಯೂಬ್ ಕೊಟ್ಟಿದ್ದಾರೆ. ಓಕೆ, ಯು ಹ್ಯಾವ್ ಬೀನ್ ಗಿವನ್ ಅ cube, you have been given a cube of side 7.203, that is the meaning. So ಇದನ್ನ ನಾನು ಒಂದು ಫೇಸ್ದು ನಾನು ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಏರಿಯಾ ಫಸ್ಟ್, ದಿಸ್ ಇಂಟು ದಿಸ್, ಇದು ಕೂಡ 7.203ನೇ, ದೆನ್ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಂಟು 6. ಸೊ ದಟ್ ಈಸ್ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಾಗುತ್ತೆ, ಸರ್ಫೇಸ್ ಏರಿಯಾ ಈಕ್ವಲ್ ಟು 6 ಇಂಟು 7.203 ಸ್ಕ್ವೇರ್ ಆಗುತ್ತೆ. ಓಕೆ, ದಟ್ ಈಸ್ ಟೋಟಲ್ ಸರ್ಫೇಸ್ ಏರಿಯಾ. ಓನ್ಲಿ ಆರ್ ಸ್ಕ್ವೇರ್ ಅಂತಂದರೆ ಓನ್ಲಿ ಎ ಸ್ಕ್ವೇರ್, ಎ ಅಂತ ಅಂದ್ಕೊಂಡಿದ್ದೇನೆ, ಸೈಡ್ನ ಎ ಅಂತಂತಾರೆ ಯೂಶಲಿ ಸಾಲಿಡ್ಸಲ್ಲಿ. ದಟ್ ಈಸ್ 6 ಎ ಅಂತಂದರೆ 7.203 ಇಂಟು 7.203, ದಟ್ ಈಸ್ ಏರಿಯಾ ಆಫ್ ಒನ್ ಫೇಸ್ ಆಫ್ ದ ಕ್ಯೂಬ್ ಇಂಟು 6, ಬಿಕಾಸ್ ದೇರ್ ಆರ್ 6 ಫೇಸಸ್. ಸೊ ಅದೇನಾಗುತ್ತೆ 7.203, ದಿಸ್ ವಿಲ್ ಕಮ್ ಆಸ್ 311.299254. ಸೊ ಲೈಕ್ ಐ ಸೆಡ್, ಯು ಕೀಪ್ ಇಟ್ ಆಸ್ ಇಟ್ ಈಸ್. ಓಕೆ, ಲೆಟ್ ಅಸ್ ಸೇ ದಿಸ್ ಈಸ್ ಮೀಟರ್ ಅಂತಲೇ ತಗೊಳ್ಳೋಣ, ದಟ್ ಈಸ್ ಮೀಟರ್ ಕ್ಯೂಬ್. ಸೊ ದಟ್ ಈಸ್ 311.299254 ಮೀಟರ್ ಕ್ಯೂಬ್. ಸೊ ಇದನ್ನು ನಾನು ಎಷ್ಟಕ್ಕೆ ಇಡಬೇಕೀಗ, 1 2 3 4, ದೇರ್ ಆರ್ 4 ಡಿಜಿಟ್ಸ್ ಇನ್ ದ ಮೆಜರ್ಡ್ ವ್ಯಾಲ್ಯೂ ಅಲ್ಲಿ ಎಷ್ಟಿದೆ, 4 ಇದೆ. ಆಲ್ದೋ ದೇರ್ ಆರ್ ಸೋ ಮೆನಿ, ಯು ಹ್ಯಾವ್ ಟು ಕೀಪ್ ಇಟ್ ಟು 4 ಓನ್ಲಿ.
ಸೊ ದಟ್ ಈಸ್ 311.4 ಅಂತಂದರೆ ಏನಾಯಿತು 299 ಇದೆ. ಸೊ ಯು ಕೀಪ್ ಇಟ್ 311.3 meter cube, isn't it? Because you need only 4 significant digits. So that is what is a 4 significant digit. Now volume of cube equal to ಏನಾಗುತ್ತೆ, that is length into breadth into height. So that will be 7.203 cube meter cube. So that is equal to iದ್ರ ಕ್ಯೂಬ್ ಮಾಡಿದಾಗ ಏನಾಗುತ್ತೆ, that is 373.71475 meter cube. Okay, so sorry, this is square meter square, that is area ಅಲ್ವಾ, surface area. So ಇಲ್ಲಿ ನೋಡಿ again it is ಇಲ್ಲಿ ಮಲ್ಟಿಪ್ಲಿಕೇಶನ್, ಎರಡು ಕೂಡ ಮಲ್ಟಿಪ್ಲಿಕೇಶನ್, ಇದು ಓನ್ಲಿ 2 ನಂಬರ್ ಇತ್ತು, ಇಲ್ಲಿ 3 ನಂಬರ್ಸ್ ಇದೆ. ಸೊ ದಿಸ್ ಆಲ್ಸೋ ಯು ಹ್ಯಾವ್ ಟು ಕೀಪ್ ಇಟ್ಸ್ 373.71 ಇದೆ. ಸಿ ಐ ಹ್ಯಾವ್ ಟು ರಿಟೈನ್ ದ 4th ನಂಬರ್ ಆ್ಯಂಡ್ ಐ ಹ್ಯಾವ್ ಟು ರೌಂಡ್ ಆಫ್ ದ 5th ನಂಬರಿಂದ ಮೇಲ್ಗಡೆ ಎಲ್ಲ ರೌಂಡ್ ಆಫ್ ಮಾಡಬೇಕು. 5th ನಂಬರ್ ಏನಿದೆ, ಲೆಸ್ ದೆನ್ 1 ಇದೆ, ಲೆಸ್ ದೆನ್ 5 ಇದೆ. ಸೊ ಅದಕ್ಕೆ ನಾನು ರೌಂಡ್ ಆಫ್ ಏನು ಮಾಡ್ತೀನಿ, ಐ ವಿಲ್ ಕೀಪ್ ಇಟ್ ಆಸ್ ಇಟ್ ಈಸ್ 7. ಅಂದರೆ ಮೋರ್ ದೆನ್ 5 ಇದ್ದಾಗ ಮಾತ್ರ ರೈಸ್ ಮಾಡಬೇಕು, ಲೆಸ್ ದೆನ್ 5 ಇದ್ದಾಗ ಐ ಹ್ಯಾವ್ ಟು ಕೀಪ್ ಇಟ್ ಆಸ್ ಇಟ್ ಈಸ್. ಸೊ ದ್ಯಾಟ್ ಈಸ್ ಸಿಂಪ್ಲಿ 373.7 meter cube ಅಂತ ಆಗುತ್ತೆ. ಸೊ ದ್ಯಾಟ್ಸ್ ಹೌ you can calculate the this one here. Now we will see now we shall see how to see there are rules for determining the uncertainty in the results of arithmetic calculations. ಅಂದರೆ arithmetic calculations ಅಲ್ಲಿ uncertainties ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಆಮೇಲೆ ಹೇಗೆ ನಿಮಗೆ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನಲ್ಲಿ ಅಥವಾ ಸಬ್ಟ್ರಾಕ್ಷನಲ್ಲಿ ಹೌ ಇಟ್ ಈಸ್ ಡಿಫ್ರೆಂಟ್ ಬೈ ಕಂಪೇರಿಂಗ್ ಟು ದ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್, ದ್ಯಾಟ್ ವಿ ವಿಲ್ ಸಿ. ಓಕೆ, ದ್ಯಾಟ್ ವಿಲ್ ಸಿ. ಆ್ಯಂಡ್ ವಿ ವಿಲ್ ಟಾಕ್ ಅಬೌಟ್ ಆಲ್ಸೋ ದ ರಿಲೇಟಿವ್ ಎರರ್ ಇನ್ ಇದರಲ್ಲಿ ಎರಡು ಒಂದೇ ನಂಬರ್, ರಿಲೇಟಿವ್ ಎರರ್ ಆಫ್ ಎ ನಂಬರ್, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಎಷ್ಟು ಪ್ರಿಸಿಷನ್ ಅಷ್ಟೇ ಅಲ್ಲ, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ನಂಬರ್. ದಟ್ ಈಸ್ ವಾಟ್ ವಿ ವಿಲ್ ಸಿ. ಓಕೆ, ಸೊ ದ್ಯಾಟ್ ಈಸ್ rules for determining the uncertainties in the arithmetic operations. Okay, so like that you have so like this we have. Now let us say these things we will see by the example of few ಎಕ್ಸಾಂಪಲ್ಸ್. ಅಂದರೆ ಬೈ ಇದ್ರದ್ದು ಒಂದು ಎಕ್ಸಾಂಪಲ್ಸ್ ತೊಗೊಂಡು, ಅಂದರೆ ಪ್ರಾಬ್ಲಮ್ಸ್ನ ತೊಗೊಂಡು, ಎಕ್ಸಾಂಪಲ್ ಆಫ್ ಫ್ಯೂ ಪ್ರಾಬ್ಲಮ್ಸ್ ತೊಗೊಂಡು ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಅದರಲ್ಲಿ ಯಾವ ಥರ ಆಗುತ್ತೆ ಅಂತಂದರೆ, ನಾವು ಇಟ್ ಈಸ್ ಲೆಟ್ ಅಸ್ ಸೇ ಯು ಹ್ಯಾವ್ ಒಂದು ಕ್ಯಾಲ್ಕುಲೇಷನ್ ಅಂತ ಹೇಳಿದರೆ, ನಾವು ಏರಿಯಾ ಅಂದರೆ ಅದನ್ನು ನಾವು ಮಲ್ಟಿಪ್ಲಿಕೇಶನ್ ಇದರಲ್ಲಿ ವೆನ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸಲ್ಲಿ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ಇಫ್ ಯು ಟೇಕ್ ದ ಏರಿಯಾ ಅಂತಂದರೆ, ಏರಿಯಾ ಇನ್ ದ ಸೆನ್ಸ್ ಜಸ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಇದ್ದಾಗ ಏನಾಗುತ್ತೆ ಅಂತ. ಸೊ ಯು ಹ್ಯಾವ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಟು ಬಿ 16.2 ಆ್ಯಂಡ್ 10.1 ಅಂತ ಒಂದು ಎಕ್ಸಾಂಪಲ್ ನಿಮ್ಮ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಲೆಂತ್ ಈಸ್ 16.2 ಸೆಂಟಿಮೀಟರ್ ಆ್ಯಂಡ್ ಬ್ರೆಡ್ತ್ ಈಸ್ 10.1 centimeter. So this is what it is given, and now we have to calculate the what is, first of all, what is meant by 16.2 ಅಂತಂದರೆ ಅದನ್ನು ಅದರದ್ದು ಎರರ್ ಏನು ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ನಾವು ಈಗ ನಾವು ಮುಂಚೆ ಮಾಡಿಸಿದ್ದಕ್ಕೂ ಪ್ರಾಬ್ಲಮ್ಗೆ ಈ ಪ್ರಾಬ್ಲಮ್ಗೂ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ನಾವು ವಿ ವಿಲ್ ಟಾಕ್ ಇನ್ ಟರ್ಮ್ಸ್ ಆಫ್ ಎರರ್. ಇಲ್ಲಿ ನಾವು ಎರರ್ ಬಗ್ಗೆ ಮಾತಾಡಲಿಲ್ಲ ಸೋ ಫಾರ್, ವಿ ಓನ್ಲಿ ಟಾಕ್ಡ್ ಅಬೌಟ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಮಾತ್ರ. ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಇಡಬೇಕು, ಸಿಗ್ನಿಫಿಕೆಂಟ್ ಫಿಗರ್ಸ್ ಕರೆಕ್ಟ್ ವ್ಯಾಲ್ಯೂಸ್ ಇಡಬೇಕು ಅಂತ ಹೇಳಿದರೆ, ಕರೆಕ್ಟ್ ನಂಬರ್ಗೆ ಇಡಬೇಕು ಹೇಳಿದ್ರೆ ಆಫ್ ದ ಒರಿಜಿನಲ್ ವ್ಯಾಲ್ಯೂಸ್ ಅಂತ ಹೇಳಿದರೆ, ವಾಟ್ ಆರ್ ದ ರೂಲ್ಸ್ ಅಂದರೆ ಅಡಿಷನ್ಗೇನು, ಸಬ್ಟ್ರಾಕ್ಷನ್ಗೇನು, ಮಲ್ಟಿಪ್ಲಿಕೇಶನ್ಗೇನು, ಡಿವಿಷನ್ಗೇನು ಅಂತ ನೋಡಿದ್ವಿ. ನಾವು ವಿ ವಿಲ್ ಇನ್ಕ್ಲೂಡ್ ದ ಎರರ್ಸ್ ಆಲ್ಸೋ, ರೈಟ್? ನಾವು ವಿ ಆರ್ ಇನ್ಕ್ಲೂಡಿಂಗ್ ಎರರ್ಸ್ ಅಂದರೆ ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ಅನ್ಸರ್ಟೆಂಟೀಸ್. ಇದು ಅನ್ಸರ್ಟೆಂಟೀಸ್ ಇನ್ ದ ಸೆನ್ಸ್ ಎರರ್ಸ್ ಅಂತ ಅರ್ಥ. ಅನ್ಸರ್ಟೆಂಟೀಸ್ ಇನ್ ಅರ್ಥಮೆಟಿಕ್ ಆಪರೇಷನ್ಸ್, ದಟ್ ಈಸ್ ವಾಟ್ ಈಸ್ arithmetic calculations. ಈಗ 16.2 ಅಂತ ಹೇಳಿದರೆ, ಯು ನೋ ಸ್ಟ್ರೇಟ್ ಅವೇ ಯು ಕ್ಯಾನ್ ಸೇ ದಿಸ್ ಈಸ್ ಪ್ಲಸ್ ಆರ್ ಮೈನಸ್ 0.1 centimeter, ಆ್ಯಂಡ್ ಸಿಮಿಲರ್ಲಿ ಹಿಯರ್ ಆಲ್ಸೋ ಪ್ಲಸ್ ಆರ್ ಮೈನಸ್ 0.1 centimeter. ಹೌದಾ?
ಇಟ್ ಈಸ್ ಬಿಕಾಸ್ ದ ನೋಡಿದರೆ ಗೊತ್ತಾಗುತ್ತೆ ಇಟ್ ಈಸ್ ಮೆಜರ್ಡ್ ಯೂಸಿಂಗ್ ದ ಮೀಟರ್ ಸ್ಕೇಲ್ ಅಂತ, ಬಿಕಾಸ್ 0.1 ಸೆಂಟಿಮೀಟರ್ ಇರೋದು ಅನ್ಸರ್ಟಂಟಿ ಇದೆ. ನಾವು ವೆನ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ಇದ್ರದ್ದು ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸಿಂಪ್ಲಿ ಯು ಸಿ 0.1 ಸೆಂಟಿ ಪ್ಲಸ್ ಆರ್ ಮೈನಸ್ 0.1 ಸೆಂಟಿ ಅಂತಂದರೆ ದಿಸ್ ಈಸ್ ನಥಿಂಗ್ ಬಟ್ ಓಕೆ ಎಷ್ಟು ಪರ್ಸೆಂಟ್ ಅಂತ ಹೇಳಿದರೆ ದಿಸ್ ವಿಲ್ ಕಮ್ ಆ್ಯಸ್ 0.6% ಅಂತ ಆಗುತ್ತೆ. ಓಕೆ ದಟ್ ಈಸ್ ಸಿಂಪ್ಲಿ 0.6% ಅಂತಂದರೆ ಈಗ 16.2ದು 10% ಎಷ್ಟು, ಈಗ ಸಿಂಪ್ಲಿ ನೀವು ಅಂದರೆ ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾನು ನಿಮ್ಗೆ ಹೇಳ್ತೇನೆ. 16.2ದು ಲೆಟಸ್ ಇಷ್ಟುದು 10% ಎಷ್ಟು, 10% ಅಂತ ಹೇಳಿದರೆ ದಟ್ ಈಸ್ 1.62. 1% ಎಷ್ಟು, ದಿಸ್ ಈಸ್ 10%, ದಿಸ್ ಈಸ್ 1%. ಓಕೆ ದಟ್ಸ್ ಈಸ್ 1%. ಓಕೆ ದಟ್ ಈಸ್ 1%. ಅಂದರೆ ನಾವು 16.2 ಸೆಂಟಿಮೀಟರ್ದು 10% ಈಸ್ 1.62, 0.1% ಈಸ್ that is 0.162. So you see this is 0.1 ಇದೆ, it is not 0.162 also, isn't it? That is why thinking that okay it is slightly less than half ಅಂತಂದ್ರೆ ಏನಾಯ್ತು, ಇದ್ರದ್ದು ಹಾಫ್ ಏನಾಯಿತು ಲೆಸ್ ದ್ಯಾನ್ ದಿಸ್ ಅಂತಂದರೆ ಬೈ 2 ಮಾಡಿದರೆ ನಿಮಗೆ 0.5% ಬರುತ್ತೆ, ದಟ್ ಈಸ್ 0.08. It is not 0.08 also, it is 0.1, slightly more than 1. So that you keep it as 0.6%. ಅಥವಾ ನೀವು ಎಕ್ಸಾಕ್ಟ್ಲಿ ಡಿವೈಡ್ ಮಾಡಿದರೆ ನಿಮಗೆ ಪರ್ಸೆಂಟೇಜ್ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ ಹೇಳಿ, ಪರ್ಸೆಂಟೇಜ್ ಎರರ್ ಅಂದರೆ ಏನು ಮಾಡಬೇಕು ನಾವು, ರಿಲೇಟಿವ್ ಎರರ್ ಡಿವೈಡೆಡ್ ಬೈ ಏನು ಮಾಡಬೇಕು, ರಿಲೇಟಿವ್ ಎರರ್ ಡಿವೈಡೆಡ್ ಬೈ ಇದು ರಿಲೇಟಿವ್ ಎರರ್ ಅಂತ ಅರ್ಥ. ಈಗ ಪ್ಲಸ್ ಆರ್ ಮೈನಸ್ 0.1 ಅಂತ ಲೀಸ್ಟ್ ಕೌಂಟ್ ಎರರ್ ಇಟ್ ಸೆಲ್ಫ್ ವಿಲ್ ಬಿಕಮ್ ದ ಅಬ್ಸಲ್ಯೂಟ್ ಎರರ್ ಅಂತ ಗೊತ್ತು ಇನ್ ದ ಆಬ್ಸೆನ್ಸ್ ಆಫ್ ಎನಿ ಅದರ್ ಎರರ್ಸ್. ಅವಾಗ ನಾವು 0.1 ಡಿವೈಡೆಡ್ ಬೈ 16.2 ಮಾಡಿದರೆ ಯು ವಿಲ್ ಎಂಡ್ ಅಪ್ ವಿತ್ ದ ನಂಬರ್ 0.6% ಅಂತ ಬರುತ್ತೆ. ಸೊ ದಟ್ಸ್ ವಾಟ್ ಐ ಹ್ಯಾವ್ ರಿಟರ್ನ್ ಹಿಯರ್. ಸಿಮಿಲರ್ಲಿ ಇನ್ ಕೇಸ್ ಆಫ್ ಅದೇ ಥರ ನೀವು ಪರ್ಸೆಂಟೇಜ್ ತೊಗೊಂಡ್ರೆ ಅಂತಂದ್ರೆ ಇಲ್ಲಿ 10.1ಗೆ ಏನಾಗುತ್ತೆ, 10.1ಗೆ 10% ಈಸ್ 1% ಅಂತ ಹೇಳಿದ್ರೆ ದಟ್ ಈಸ್ 0.101 ಆಗುತ್ತೆ, ರೈಟ್? That is 0.101 is the 1%. So that is what it is given here, 0.1%. So that is nothing but 10.1 plus or minus 10.1 centimeter idu. This is centimeter plus or minus 1%. So now I know what are the uncertainties, ಅಥವಾ now I know what are the errors in the actual values. Now let us see area calculate ಮಾಡಬೇಕಾದ್ರೆ ಏನಾಗುತ್ತೆ ಅಂತ. Area equal to L into B. So that is 16.2 centimeter, okay, plus or minus 0.6% into 10.1 centimeter plus or minus 1%, right? That is what you can see here. Now when you multiply these two ಏನಾಗುತ್ತೆ, ನಾನು just ನಿಮಗೆ ರೆಫರೆನ್ಸಿಗೆ ಬರೀತಾ ಇದ್ದೀನಿ, you are not really multiplying the percentages here. So that is 16.2 into 10.1 ಅಂತ ಹೇಳಿದ್ರೆ that will come as, okay, so 163. So this is multiplication now, 163.62 plus or minus ಏನಾಗುತ್ತೆ ಇಲ್ಲಿಗ, ಪ್ಲಸ್ ಆರ್ ಮೈನಸ್ ಎರಡರದ್ದು ಆ್ಯಡ್ ಆಗುತ್ತೆ ಇಲ್ಲಿ, ಓಕೆ, ಬಿಕಾಸ್ ಆ್ಯಸ್ ಐ ಸೆಡ್ ಇನ್ ದ ಇದರಲ್ಲಿ ವಿ ಹ್ಯಾವ್ ಆಲ್ರೆಡಿ ಸೀನ್, ಓಕೆ, ಇಫ್ ಇಟ್ ಈಸ್ ಮಲ್ಟಿಪ್ಲಿಕೇಶನ್ ಯು ಆಲ್ರೆಡಿ ನೋ. ಮಲ್ಟಿಪ್ಲಿಕೇಶನ್ ಇದ್ದಾಗ ಫಾರ್ ಎಕ್ಸಾಂಪಲ್ ಯಾವುದು ಮಲ್ಟಿಪ್ಲಿಕೇಶನ್ ಅಂದರೆ z equal to AB ಇದ್ದಾಗ, ನಾವು ರಿಕಾಲ್ ವಾಟ್ ಈಸ್ ಹ್ಯಾಪ್ನಿಂಗ್, z equal to AB ಇದ್ದಾಗ ದ ರಿಲೇಟಿವ್ ಎರರ್ ವಾಸ್ ಸಿಂಪ್ಲಿ ಆ್ಯಡೆಡ್, ಡೆಲ್ಟಾ z by z equal to ಡೆಲ್ಟಾ A by A ಪ್ಲಸ್ ಡೆಲ್ಟಾ B by B. ಇಲ್ಲಿ ರಿಲೇಟಿವ್ ಎರರ್ ಎಷ್ಟು, ದಟ್ ಈಸ್ 0.1 ಸೆಂಟಿಮೀಟರ್ 0.1 ಸೆಂಟಿಮೀಟರ್. ರಿಲೇಟಿವ್ ಎರರ್ನ ನಾವು 100% 100 ಇಂದ ಮಲ್ಟಿಪ್ಲೈ ಮಾಡಿದರೆ ಯು ಗೆಟ್ ದ ಪರ್ಸೆಂಟೇಜ್ ಎರರ್. ಸೊ ದೇರ್ ಈಸ್ ನೋ ಡಿಫರೆನ್ಸ್ ಎಕ್ಸಾಕ್ಟ್ಲಿ. ಇಲ್ಲಿ ನಾವು ಒಂದು ಪರ್ಸೆಂಟೇಜ್ ಎರರ್ ಅಂತ ಇಡ್ತೀವಿ, ಇನ್ನೊಂದು ರಿಲೇಟಿವ್ ಎರರ್ ಅಂತ ಹೇಳ್ತೀವಿ. ಸೊ ದೇರ್ ಈಸ್ ನೋ, ಆ್ಯಕ್ಚುಲಿ ದೇರ್ ಈಸ್ ನೋ ಮಚ್ ಆಫ್ ಎ ಡಿಫರೆನ್ಸ್, ಓಕೆ. ಸೊ ಹಾಗಾಗಿ ನೀವು ಇವೆರಡನ್ನು ಸಿಂಪ್ಲಿ ಯು ಕ್ಯಾನ್ ಆ್ಯಡ್ ಆ್ಯಂಡ್ ರೈಟ್ ಇಟ್ ಹಿಯರ್ ಡೈರೆಕ್ಟ್ಲಿ ಆ್ಯಸ್ 1.6%, ಓಕೆ. ಇದಕ್ಕೆ ಬ್ಯಾಕ್ಗ್ರೌಂಡ್ ನಾನು ಇದನ್ನು ಕೊಡ್ತಾ ಇರೋದು, ಏನು ಹೇಳಿ, ದಿಸ್ ಈಸ್ ಸಿನ್ಸ್ z equal to AB, ಡೆಲ್ಟಾ z by z equal to ಡೆಲ್ಟಾ A by A ಪ್ಲಸ್ ಡೆಲ್ಟಾ B by B, ರೈಟ್? ಯು ರಿಮೆಂಬರ್ ದಿಸ್. ಅಂದರೆ ಇದರಲ್ಲಿರೋ ರಿಲೇಟಿವ್ ಎರರ್ ಇನ್ z ಈಸ್ ಈಕ್ವಲ್ ಟು ರಿಲೇಟಿವ್ ಎರರ್ ಇನ್ A ಪ್ಲಸ್ ರಿಲೇಟಿವ್ ಎರರ್ ಇನ್ B. ಇದನ್ನು ನೀವು 100 ಇಂದ ಮಲ್ಟಿಪ್ಲೈ ಮಾಡಿ ಯು ಗೆಟ್ ದ ಪರ್ಸೆಂಟೇಜ್ ಎರರ್. ಸೊ ದ್ಯಾಟ್ ಈಸ್ ವಾಟ್ ಐ ಹ್ಯಾವ್ ಡನ್. ಐ ಹ್ಯಾವ್ ಆ್ಯಡೆಡ್ ದೀಸ್ ಟು ಪರ್ಸೆಂಟೇಜ್ ಎರರ್ಸ್ ಆ್ಯಂಡ್ ಡೈರೆಕ್ಟ್ಲಿ ಪುಟ್ ದಿಸ್. ಈಗ ನಮಗೇನು ಬೇಕು, ವಾಟ್ ಈಸ್ ದ 1.6% ಆಫ್ 163.62, ಇಸ್ಂಟ್ ಇಟ್? ನಮಗೀಗ ಎಷ್ಟು ಅನ್ಸರ್ಟನ್ಟೀಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಬಟ್ ವಿ ಹ್ಯಾವ್ ಟು ಕೀಪ್ ಇಟ್ ಎಟ್ ದ ಎಂಡ್, ವಾಟ್ ಈಸ್ ದ ಅನ್ಸರ್ಟನ್ಟಿ ಅಂತ. ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ವಿಲ್ ಕಮ್ ಆ್ಯಸ್ ದಿಸ್, ಯು ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ಕ್ಲಿಯರ್ಲಿ, ದಿಸ್ ವಿಲ್ ಕಮ್ ಆ್ಯಸ್ 2.6 ಸೆಂಟಿಮೀಟರ್ ಅಂತ ಬರುತ್ತೆ, ಓಕೆ. ದಟ್ ಈಸ್ 2.6 ಸೆಂಟಿಮೀಟರ್ ಸ್ಕ್ವೇರ್ಡ್, ಸಾರಿ ದಟ್ ಈಸ್ ಸೆಂಟಿಮೀಟರ್ ಸ್ಕ್ವೇರ್ಡ್. 2 ಸೆಂಟಿಮೀಟರ್ ತೊಗೊಂಡಿದ್ದೀನಿ ನಾನು. ಸೊ ದಟ್ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಇಟ್ ಈಸ್ ಸಿಂಪ್ಲಿ ಸೆಂಟಿಮೀಟರ್ ಸ್ಕ್ವೇರ್ಡ್,
ಓಕೆ ಸೆಂಟಿಮೀಟರ್ ಸ್ಕ್ವೇರ್ಡ್ ಅಂತ ಬರುತ್ತೆ. 163.62 ಪ್ಲಸ್ ಆರ್ ಮೈನಸ್ 2.6. ಇದು 2.6 ಹೇಗೆ ಬಂತು? 163.62 ನೀವು 1.6% ನೋಡಿ ಏನಾಗುತ್ತೆ ಅಂತ. ಇಫ್ ಯು ಕ್ಯಾಲ್ಕುಲೇಟ್ ದೆನ್ ಯು ವಿಲ್ ಕಮ್ ಟು ನೋ. ಓಕೆ ಅಂದರೆ 1.6 ಇಂಟು 1.6 ಡಿವೈಡ್ ಬೈ 100 ಇಂಟು 163.62 ಮಾಡಿದರೆ ಯು ವಿಲ್ ಎಂಡ್ ಅಪ್ ವಿತ್ ದಿಸ್ ನಂಬರ್ 2.6. ಸೊ ದ್ಯಾಟ್ ಈಸ್ ನಾವು 2.6 ಇದನ್ನು ನಾವೇನು ಮಾಡ್ತೀವಿ ಇಲ್ಲಿ, ನಾವು now I have to go back to my earlier situation. ಈಗ see whenever it is multiplication ಅಂತ ಹೇಳಿದ್ರೆ in the final result I have to keep the least significant figures of the original measured values. Original measured values ಅಲ್ಲಿ what are the significant figures? 3 and 3, right? But here how many are there? 1 2 3 4 5 are there. So what will I do? What I will do is I have to retain 3. So I will say it is 164, isn't it? I have to round off to this digit. Andre this 6 is more than 5, so I have to raise this 3 by 1, that is 164 plus or minus. Now when you are having no decimal points in the result itself, then there is no meaning in putting the decimal in the uncertainty or errors. ನಿಮ್ಮ ವ್ಯಾಲ್ಯೂ ಅಲ್ಲೇ ನಿಮ್ಮ ಫೈನಲ್ ರಿಸಲ್ಟ್ ಅಲ್ಲೇ ಡೆಸಿಮಲ್ ಪಾಯಿಂಟ್ ಇಟ್ಟಿಲ್ಲ ಅಂತ ಹೇಳಿದ್ರೆ then there is no point in putting the ಡೆಸಿಮಲ್ ಪಾಯಿಂಟ್ ಇನ್ ದ ಎರರ್ಸ್, isn't it? ಸೇಮ್ ಎರರೇ ಇರುತ್ತೆ. ಸೊ ಅದಕ್ಕೆ ನೀವು 2.6 ಕೂಡ ನೀವು ವಿತೌಟ್ ಡೆಸಿಮಲ್ ಪಾಯಿಂಟ್ ಮಾಡಬೇಕು ಅಂತ ಹೇಳಿದ್ರೆ ದಟ್ ಈಸ್ ಸಿಂಪ್ಲಿ 3. ಸೊ ನೌ ದ ಅನ್ಸರ್ಟನ್ಟಿ ಈಸ್ 3 centimeter ಸ್ಕ್ವೇರ್ಡ್ ಅಂತ. 3 centimeter ಸ್ಕ್ವೇರ್ಡ್ ಅಂದರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈಗ ನಾನು ಇದ್ರದ್ದು ಬರ್ದಿದ್ನಲ್ಲ ಒಂದು, ಲೆಟ್ ಅಸ್ ಸೇ ಇಫ್ ಯು ಸೇ ದಿಸ್ ಈಸ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಅಂತ ಅಂದ್ಕೊಂಡ್ರೆ ನಾವು ಲೆಟ್ ಅಸ್ ಸೇ 3 centimeter ಸ್ಕ್ವೇರ್ಡ್ ಈಸ್ ಅಮೌಂಟಿಂಗ್ ಟು ದಿಸ್ ಮಚ್ ಅಂತ. 16 ಅಂದರೆ ಇಲ್ಲಿದೆ ಅಲ್ಲ, ಒಂದು ಕಡೆ 10 ಇದೆ, ದಿಸ್ ಈಸ್ 10, ಸೊ ದಟ್ ಈಸ್ 3 centimeter. ಸೊ 1/3 ಅಂತ ಹೇಳ್ಬೋದು ನಾನು. ಸೊ ಲೈಕ್ ದಿಸ್. ಸೊ ದಿಸ್ ಈಸ್ 16, ದಿಸ್ ಈಸ್ 10 ಅಂತ ಹೇಳಿದ್ರೆ ದಿಸ್ ಮಚ್ ಈಸ್ ದ ಕೈಂಡ್ ಆಫ್ ಎರರ್. ಇದು ನಾನು ಪಿಕ್ಚರೈಸ್ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ದಿಸ್ ಈಸ್ ಲೈಕ್ ಎ ಪಿಕ್ಚರ್. ಸೊ 3 centimeter ಸ್ಕ್ವೇರ್ಡ್ ಈಸ್ ದ ಎರರ್ in calculating your area, which is 164 now. Total is 16.2 into 10.1 ಅಂತ ಹೇಳಿದ್ರೆ that is 164. The error is this much area. ಇಷ್ಟು ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನನಗೆ ಇಷ್ಟು ಸಾರ್ಟ್ ಆಫ್ ಪ್ಲಸ್ ಆರ್ ಮೈನಸ್ ಎರರ್ ಇದೆ ಅಂತ ಅರ್ಥ. ಓಕೆ, ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ಓಕೆ, ನೌ ಮೂವಿಂಗ್ ಆನ್ ಟು second one. This is one aspect. Okay, the second aspect is, so the second aspect is ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು we have in the second one, if in the experimental data, okay, significant figures, okay, if a set of experimental data is specified to n significant figures, a result obtained by combining the data will also be valid to n significant figures. So any data dalli, experimental data dalli n significant figures ittu anta helidre, okay, n significant figures ittu anta helidre, okay, that means your result should also carry n significant figures. That is what is the meaning. Andre same maintain agutte anta. But generally this is not the case. Yavudralli subtractionally sometimes this is not the case, because you remember addition or subtractionally now we are not worried about the number of significant figures, we are only worried about the least decimal places. Okay, for example ನೀವು 12.9 grams minus 7.06 ಗ್ರಾಮ್ಸ್ ಅಂತ ತಗೊಂಡ್ರೆ ಅಂತ ಅನ್ಕೊಳ್ಳಿ. ಓಕೆ, ದೀಸ್ ಟು ಆರ್ ಎಕ್ಸಾಂಪಲ್ಸ್. ಇದೇನಾಗುತ್ತೆ, ದಿಸ್ ವಿಲ್ ಕಮ್ ಆಸ್ 5.84 ಅಂತ ಬರುತ್ತೆ. ಓಕೆ, ದಿಸ್ ಈಸ್ 5.84. ನಥಿಂಗ್ ರಾಂಗ್ ವಿತ್ ಯುವರ್ ಕ್ಯಾಲ್ಕುಲೇಷನ್. ಮೀನ್ಸ್ ಸಿ ಇದು ಥರ್ಡ್ ಡಿಜಿಟ್ನ ಸೆಕೆಂಡ್ ಡಿಜಿಟಿಂದ ನೋಡಿದರೆ 10 10ರಲ್ಲಿ 6 ಹೋದರೆ 4. ಸೊ 9 minus 1 is 8 and 12 minus 7 is 5. 5.84 grams. But is it correct? It is not correct. ಓಕೆ, ಇಲ್ಲಿ ನಮಗೆ ದಿಸ್ ಈಸ್ ದ ಓನ್ಲಿ ಕೇಸ್, ಇಟ್ ಈಸ್ ನಾಟ್ ಹೋಲ್ಡಿಂಗ್ ಗುಡ್ ಅಂತ ನಾನು ತೋರಿಸ್ತಾ ಇದ್ದೀನಿ. ಜನರಲಿ ದಿಸ್ ಈಸ್ ದ ಕೇಸ್. ನೀವು n significant ನಿಮ್ಮ ಡೇಟಾ ಇನ್ ದ ಸೆನ್ಸ್ ವಾಟ್ ಎವರ್ ಯುವರ್ ಸಪ್ಲೈಡ್ ವ್ಯಾಲ್ಯೂಸ್, ಮೆಜರ್ಡ್ ವ್ಯಾಲ್ಯೂಸ್ ಆರ್ ಹ್ಯಾವಿಂಗ್ n significant figures, then your final result will also get n significant figures ಅಂತ. ಓಕೆ, ಅಂದರೆ result should also carry, combining data will also be valid to n significant figures. ಅಷ್ಟಕ್ಕೆ ಇದ್ದೇ ಇರುತ್ತೆ ಅಂತ. ಲೈಕ್ ಫಾರ್ ಎಕ್ಸಾಂಪಲ್ ವಿ ಸಾ ಹಿಯರ್ 3 significant ಇದ್ದಾಗ ಇಲ್ಲಿ ಕೂಡ 3 significant ಮಿನಿಮಮ್ ಬರುತ್ತೆ ಅಂತ. ಬಟ್ ಓನ್ಲಿ ಇನ್ ಕೇಸ್ ಆಫ್ ಯಾವುದರಲ್ಲಿ ಅಡಿಷನ್ ಆರ್ ಸಬ್ಟ್ರಾಕ್ಷನಲ್ಲಿ, ಎಸ್ಪೆಷಲಿ ಇನ್ ಕೇಸ್ ಆಫ್ ಸಬ್ಟ್ರಾಕ್ಷನಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ, ಯು ಸಿ ದೀಸ್ ಆರ್ ಹಿಯರ್ 3 significant figures, ಇಲ್ಲಿ 3 significant figures 3 ಇದೆ. ಬಟ್ ಶುಡ್ ವಿ ಪುಟ್ ಇಟ್ ಆಸ್ ಇಟ್ ಈಸ್? No. Now you know the rule that for the addition or subtraction we have to worry about the minimal number of decimal places
ಅಂದರೆ ದ ಪ್ರಿಸಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಪ್ರಿಸಿಷನ್ ಇಲ್ಲಿ 0.1 ಮಾತ್ರ ಇದೆ, ಇಲ್ಲಿ 0.01 ಇದೆ. ಅದ್ರದ್ದು ಸ್ಮಾಲೆಸ್ಟ್ ಇದ್ರದ್ದು ಯಾವುದು ಎರಡರಲ್ಲಿ ಹೈಯೆಸ್ಟ್ ಪ್ರಿಸಿಷನ್ ಯಾವುದು? ಮಿನಿಮಲ್ ಡೆಸಿಮಲ್ ಪ್ಲೇಸಸ್ ಅಂದರೆ ಹೈಯೆಸ್ಟ್ ಪ್ರಿಸಿಷನ್, ಇದ್ರದ್ದು ಲೀಸ್ಟ್ ಪ್ರಿಸಿಷನ್ ಸಾರಿ. ಸೊ ಲೀಸ್ಟ್ ಪ್ರಿಸಿಷನ್ ಅಂತಂದರೆ ಯಾವುದು? ಮಿನಿಮಮ್ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಫ್ರಮ್ ದ ಡೆಸಿಮಲ್ ಪಾಯಿಂಟ್. ಅಂದರೆ ದಟ್ ಈಸ್ 0.1 ಆದಮೇಲೆ ಎಷ್ಟು ಕಡಿಮೆ ಡಿಜಿಟ್ಸ್ ಇದೆ ಅಷ್ಟು ಕಡಿಮೆ ಡಿಜಿಟಿಗೆ ನೀವು ಇಡಬೇಕು. ಇದು 1 ಡಿಜಿಟಿಗಿದೆ, ಇದು 2 ಡಿಜಿಟಿಗಿದೆ, ಬಟ್ ಯು ಹ್ಯಾವ್ ಟು ಪುಟ್ ಇಟ್ ಇನ್ ಟರ್ಮ್ಸ್ ಆಫ್ this one. So this is actually simply 5.8 grams ಅಂತ ಮೀನಿಂಗ್ ಬರುತ್ತೆ. 5.8 grams ಅಂತ ಹೇಳಿದ್ರೆ, so that is because the 4 I have rounded off to, because it is less than 5 I have just left it and I have rounded off to 2 because 0.1 ಆಮೇಲೆ, so it is not like the significant figures has reduced here. That is not the main point. Okay, ಇಲ್ಲಿ main point ಏನಂದ್ರೆ we are putting it to correct decimal places because it is subtraction. ಸೊ ಇಲ್ಲಿ 0.1 ಆದಮೇಲೆ 1 ಇದೆ ಡಿಜಿಟು, ಇಲ್ಲಿ ಪಾಯಿಂಟ್ ಆದಮೇಲೆ 1 ಡಿಜಿಟಿಗೆ ಇಡಬೇಕು ನಾನು. ಬಟ್ ಇನ್ ದ ಪ್ರಾಸೆಸ್ ಆಫ್ ದಿಸ್ ವಿ ಆರ್ ಪುಟ್ಟಿಂಗ್ ಇಟ್ ಆಸ್ ಲೆಸರ್ ಸಿಗ್ನಿಫಿಕೆಂಟ್ ನಂಬರ್ ದ್ಯಾನ್ ದ ಒರಿಜಿನಲ್ ವ್ಯಾಲ್ಯೂಸ್, ವಿಚ್ ಈಸ್ ದ ಎಕ್ಸೆಪ್ಷನ್ ಐ ಆಮ್ ಟೆಲ್ಲಿಂಗ್ ಇನ್ ದ ರೂಲ್ ಆಫ್ ಸೆಕೆಂಡ್ ರೂಲ್ ವೇರ್ ಐ ಆಮ್ ಸೇಯಿಂಗ್ n ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಇತ್ತು ಅಂತ ಹೇಳಿದರೆ ಯು ಶುಡ್ ಆಲ್ಸೋ ಎಂಡ್ ಅಪ್ ವಿತ್ ದ n ಸಿಗ್ನಿಫಿಕೆಂಟ್ ಡಿಜಿಟ್ ಲೈಕ್ ಇಟ್ ಹ್ಯಾಪನ್ ಹಿಯರ್. ಸೊ ದಿಸ್ ಈಸ್ ಒನ್ ಸಿಚುವೇಶನ್. ದ ಥರ್ಡ್ ಒನ್ ಈಸ್ ಯು ಹ್ಯಾವ್ ರಿಲೇಟಿವ್ ಎರರ್, okay, of any number, okay, of any numbers, relative error of number significant to significant figures depends not only on the number but also not only on significant figures but also on the number itself. Andre this relative error of any number, so let us say delta a by a is the relative error of a. It not only depends on the significant numbers, so it also not only depends on the significant numbers but also on the number itself. Andre it depends on n, which is significant figure, and also a. Yavadu example anta helidre, first let us say one example here. Let us see one example. It depends on relative error depends on n andre significant figures, idu n andre significant figure, and number itself. ಸೊ ಇದನ್ನು ನಾವು ಹೇಗೆ ಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ರೆ, ಲೆಟ್ ಅಸ್ ಸೇ ಹೌ ವಿಲ್ ವಿ ಪ್ರೂವ್ ದಿಸ್? ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಸೊ ದಟ್ ಈಸ್ 1.02 grams ಪ್ಲಸ್ ಆರ್ ಮೈನಸ್ 0.01 grams ಬಿಕಾಸ್ 2 ಡಿಜಿಟ್ ಇರೋದ್ರಿಂದ. ಒನ್ ಮೋರ್ ಯು ಟೇಕ್, ದಟ್ ಈಸ್ 9.89 grams ಪ್ಲಸ್ ಆರ್ ಮೈನಸ್ 0.01 grams. ಸೊ ಇಲ್ಲಿ ಸಿಂಪ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ 1.02 ಪ್ಲಸ್ ಆರ್ ಮೈನಸ್ 0.01 ಗ್ರಾಮ್ ಇಲ್ಲಿ ಎಂಡಲ್ಲಿ ಮಾತ್ರ ಇಡಬೇಕು. ಸೊ ಎರಡರದ್ದು ಕೂಡ ನ್ಯಾಚುರಲಿ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಪ್ರಿಸಿಷನ್ ಆಫ್ 0.01, ಸೊ ನಿಮಗೆ 0.01 grams 0.01 grams ಅಂತ ಬಂದಿದೆ. ನಾವು ವಾಟ್ ಈಸ್ ದ ರಿಲೇಟಿವ್ ಎರರ್ ಆಫ್ ದಿಸ್? ರಿಲೇಟಿವ್ ಎರರ್ ಆಫ್ ದಿಸ್ ಒನ್ ಇಲ್ಲಿ ಏನಾಗುತ್ತೆ? 0.01 ದಟ್ ಈಸ್ ಪ್ಲಸ್ ಆರ್ ಮೈನಸ್ 0.1 ಡಿವೈಡ್ ಬೈ 1.02 ಇಲ್ಲಿ ಏನಾಗುತ್ತೆ? ದಿಸ್ ಇಸ್ ಆಲ್ಮೋಸ್ಟ್ ಸಿ ಲೈಕ್ 10% ಇರದ ಥರ ಬರ್ತಾ ಇದೆ, 1% ಥರ ಬರ್ತಾ ಇದೆ. ಏನಿದು? ದಟ್ ಈಸ್ 0.01 ಬೈ 1.2 ಇಂಟು 100. ಲೆಟ್ ಅಸ್ ಸೇ ಯು ಪುಟ್ ಇಟ್ ಇನ್ ಟರ್ಮ್ಸ್ ಆಫ್ ದ ಪರ್ಸೆಂಟೇಜ್ ಎರರ್. ರಿಲೇಟಿವ್ ಎರರ್ ಪರ್ಸೆಂಟೇಜ್ ಎರರ್ ಒಂದು ಅಂತ ನಿಮಗೆ ಗೊತ್ತು. ಸೊ ದಟ್ ವಿಲ್ ಕಮ್ ಆ್ಯಸ್ 1%. ಅಂದರೆ ಯು ಸಿ ಇಲ್ಲಿ 10⁻² ಆಗುತ್ತೆ ಇಂಟು 100 ಅಂತ ಹೇಳಿದ್ರೆ ದಟ್ ಈಸ್ ಇಲ್ಲಿ 10⁻² ಆಗುತ್ತೆ, ಅಂದರೆ ದಟ್ ಈಸ್ 1 ಆಗುತ್ತೆ ಇಲ್ಲಿ, ರೈಟ್? 100 ಮಲ್ಟಿಪ್ಲೈ ಮಾಡಿದ್ರೆ 1 ಆಗುತ್ತೆ. 1 ಡಿವೈಡ್ ಬೈ 1.02 ಅಂದರೆ ಇಟ್ ಈಸ್ 1%. ಇಲ್ಲೇನಾಗುತ್ತೆ? ದಿಸ್ ಈಸ್ 0.01 ಪ್ಲಸ್ ಆರ್ ಮೈನಸ್ 9.89 ಇಂಟು 100. ಇಲ್ಲೇನಾಗುತ್ತೆ? ಇಂಟು 100 ಮಲ್ಟಿಪ್ಲೈ ಮಾಡಿದ್ರೆ ಇದು 1 ಆಗುತ್ತೆ. 1 ಬೈ 9.89 ವಿಚ್ ಈಸ್ ಆಲ್ಮೋಸ್ಟ್ ಲೈಕ್ 10. 1 ಬೈ 10 ಅಂದರೆ ಎಷ್ಟು? 0.1 ಆಗುತ್ತೆ. ಸೊ ದಟ್ ಈಸ್ 0.1%. Can you see this? See, it not only depends on the relative error, not only depends on the n means significant digits ಮೇಲೆ ಡಿಪೆಂಡ್ ಆಗುತ್ತೆ relative error, because ಇಲ್ಲಿ ಎಷ್ಟು ಡಿಜಿಟ್ಸ್ ತಗೊಂತೀರಿ ನೀವು ಅನ್ನೋದ್ರ ಮೇಲೆ ಇದು ಟೋಟಲ್ ದಿಸ್ ಡಿವಿಷನ್ relative error ಡಿಪೆಂಡ್ ಆಗುತ್ತೆ. ಬಟ್ ಆಲ್ಸೋ ಆನ್ ದ ನಂಬರ್ ಇಟ್ ಸೆಲ್ಫ್, ಆಲ್ದೋ ದ significant digits are same here, isn't it? Significant digits ಎರಡರಲ್ಲೂ ಕೂಡ 3 ಇದೆ. ಬಟ್ ಬಿಕಾಸ್ ದ ನಂಬರ್ is bigger here, the value, the percentage error is smaller, means relative error is also smaller. Here the value is smaller, so the relative error is bigger. So not only depends on the significant figures but it also depends on the number itself. Means n ಅನ್ನೋದು significant figure, number ಅಂದರೆ ನೀವು ಒಂದು a ಅಂತ ತಗೊಳ್ಳಿ. So it also depends on a ಅಂತ, not only on n. Okay, that is what is the
situation. And finally, one aspect already, like I told you earlier, multi-step calculation iddaga please retain one digit more than the required number of digits. Let us say you require 3 digits, so you require at least keep one more, means 4 digits na ನೀವು maintain ಮಾಡ್ತಾ ಹೋಗಿ. Intermediate states ಅಲ್ಲಿ never put it to correct significant figures, don't try to round off anything in between digits, but if finally you have to do it. ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೇನೆ, ಏನಾಗುತ್ತೆ ಇದರಲ್ಲಿ ಅಂತ ಹೇಳಿದರೆ, ಇಫ್ ಯು ಡೂ ಇಟ್ ವಾಟ್ ವಿಲ್ ಹ್ಯಾಪನ್ ಅಂತ ಹೇಳಿದ್ರೆ, ಸೊ ದಟ್ ಈಸ್, ಲೆಟ್ ಅಸ್ ಯು ಟೇಕ್ ಒನ್ ಎಕ್ಸಾಂಪಲ್ ಆಫ್ reciprocal of 9.58, that will come as 1.1044 ಅಂತ ಬರುತ್ತೆ. ನಾವು ಇನ್ಸ್ಟೆಡ್ ಆಫ್ ನಾನೇನು ಮಾಡ್ತೀನಿ, ಮತ್ತೆ ನಿಮ್ಗೆ ಏನು ಹೇಳ್ತೀನಿ, ದಿಸ್ ಈಸ್ ಪಾರ್ಟ್ ಎ, ಪಾರ್ಟ್ ಬಿ ಅಂತ ಕೊಡ್ತೀನಿ ನಾನು ನಿಮಗೆ ಆಫ್ ದ ಪ್ರಾಬ್ಲಮ್. ಪಾರ್ಟ್ ಬಿ ಆಫ್ ದ ಪ್ರಾಬ್ಲಮ್ ಈಸ್ ಐ ವಾಂಟ್ ಯು ಟು ಟೇಕ್ ದ reciprocal of the number you have taken here. ನಾನು ಇದರ ಏನು ಮಾಡ್ತೀನಿ, ನೀವೇನು ಮಾಡ್ತೀರಿ, ಬೈ ಬೀಯಿಂಗ್ ಸ್ಮಾರ್ಟ್, ವಾಟ್ ಯು ವಿಲ್ ಡೂ, 0.1044 ನ ನೀವು, ಇಫ್ ಲೆಟ್ ಅಸ್ ಸೇ ಯು ಪುಟ್ ಇಟ್ ಆಸ್ 0.104 ಬಿಕಾಸ್ ಐ ವಾಂಟ್ ಟು ರಿಟೈನ್ ಸೇಮ್ ನಂಬರ್ ಆಫ್ ಡಿಜಿಟ್ಸ್ ಅಂತ. ಇದು ಇನ್ ಬಿಟ್ವೀನ್ ದ ಸ್ಟೆಪ್ಸ್ ನಾನು ಹೇಳ್ತಾ ಇರೋದು. ಇಂಟರ್ಮೀಡಿಯೇಟ್ ಸ್ಟೆಪ್ಸಲ್ಲೇ ಇಫ್ ಯು ಡೂ ಇಟ್ ವಾಟ್ ಈಸ್ ದ ರಾಂಗ್ ಹ್ಯಾಪ್ನಿಂಗ್ ಅಂತ. ನೌ ಇಫ್ ಐ ಟೇಕ್ ದ 0.104 ಹಿಯರ್, ಓಕೆ, 0.104 ಮಾಡಿದಂದರೆ ದಿಸ್ ವಿಲ್ ಕಮ್ ಆಸ್ 9.62, right? This will come as 9.62. If you have the calculator you can check this, right? 1.958 ಅಂತಂದರೆ 0.1044 ಬರುತ್ತೆ. Now if you don't leave it as such 1044 ಅಂತ ಬಿಡದೆ ನೀವು ಏನಾದರೂ ಇಲ್ಲೇ ರೌಂಡ್ ಆಫ್ ಮಾಡಿದ್ರೆ ಅಂದರೆ in between the steps, if you round off, then that is the problem. Okay, what will happen if you now if you take the reciprocal of this, what you will get a wrong number, andre which is a totally wrong number than you started with, right? So ಅಕಸ್ಮಾತ್ ಆಗಿ ನೀವೇನಾದರೂ ಚೇಂಜ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ, that means if you retained this as 0.1044, then you would definitely end up with the same 9.58, isn't it? So this is one simple example. Same operation ನೇ ನಾನು reciprocal ನೇ ತಗೊಂಡು ಯೂಸ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ, because it is very relevant to understand that in intermediate steps ಅಲ್ಲಿ never try to adjust the significant figures or adjust the any rounding off. Round off ಮಾಡಬೇಡಿ and significant figures ನ ಕೂಡ adjust ಮಾಡಬೇಡಿ. Go to the end of the problem, final result ಬಂದ ಮೇಲೆ you worry, okay, how did we start with, what are the significant figures of the initial conditions and what are the operations. Multiplication division ಬಂತು ಅಂತ ಹೇಳಿದ್ರೆ you follow the least number of significant figures. If there are addition or subtraction, then you follow the least number of decimal places after the decimal point. So this is all the type of errors. First ನಾವು rules for the operations ನೋಡಿದ್ವಿ, arithmetic operations. Then we saw the rules for the uncertainties, ಅಂದರೆ ಎರರ್ಸಿಗೆ ನೋಡಿದ್ವಿ, ಯಾವ ಥರ ಎರರ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡಿದ್ವಿ, ರಿಲೇಟಿವ್ ಎರರ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡಿದ್ವಿ. ಆ್ಯಂಡ್ ವಿ ಶುಡ್ ಆಲ್ಸೋ ರಿಮೆಂಬರ್ ದ್ಯಾಟ್ ದ ಇಂಟರ್ಮೀಡಿಯೇಟ್ ಸ್ಟೆಪ್ಸಲ್ಲಿ ನಾವು ಏನು ಭಾಳ ಪ್ರಾಬ್ಲಮ್ ಮಾಡ್ಕೋಬಾರ್ದು, ಸೊ ದಟ್ ವಿ ಹ್ಯಾವ್ ಟು ರಿಟೈನ್ ಒನ್ ಡಿಜಿಟ್ ಮೋರ್ ದ್ಯಾನ್ ದ ರಿಕ್ವೈರ್ಡ್ ನಂಬರ್ ಆಫ್ ಡಿಜಿಟ್ಸ್, ಸೊ ದ್ಯಾಟ್ ಯು ವಿಲ್ ನಾಟ್ ಗೋ ಇನ್ ಟು ಎನಿ ಪ್ರಾಬ್ಲಮ್ಸ್. ಅದರ್ವೈಸ್ ಯು ವಿಲ್ ಎಂಡ್ ಅಪ್ ವಿತ್ ಶ್ಯೂರ್ಲಿ ಪ್ರಾಬ್ಲಮ್ಸ್ ಆ್ಯಂಡ್ ರಾಂಗ್ ಆನ್ಸರ್ ಆಲ್ಸೋ. ಜಸ್ಟ್ ಲೈಕ್ ಆಸ್ ಐ ಟೋಲ್ಡ್ ಯು, 0.04 ಎಕ್ಸ್ಟ್ರಾ ಬಂತಿಲ್ಲಿ ನಿಮಗೆ, ಬಿಕಾಸ್ ಯು ಡಿಡ್ ನಾಟ್ ರಿಟೈನ್ ದಿಸ್ 4. ಇಫ್ ಯು ರೌಂಡ್ ಆಫ್ ದಿಸ್ ಟು 0.4, ಈ ಥರ ನೀವು ರೌಂಡ್ ಆಫ್ ಮಾಡಿದ್ರೆ ಅಂದರೆ ದೆನ್ ದಟ್ಸ್ ಅ ರಾಂಗ್ ಥಿಂಗ್. ಡೋಂಟ್ ಡೂ ಇಟ್. ಓಕೆ, you just carry the same thing and then you show the final result as the same thing. ಈ ಥರ ಇತ್ತು ಅಂದರೆ ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು ಅಷ್ಟೇ. ಇಲ್ಲಿ ಲೈಕ್ ದಿಸ್ you have not meddle with the intermediate steps. So based on this we will do some of the problems, although this chapter carries only 3 marks, but where you will get the problem will not be known exactly. Problem ಅಂದರೆ 2 ಮಾರ್ಕ್ಸಿಗೆ ಕೊಡ್ತಾರೆ ಅಥವಾ 3 ಮಾರ್ಕ್ಸಿಗೆ ಕೊಡ್ತಾರೆ ಡೈರೆಕ್ಟ್ಲಿ. ಅದರ್ವೈಸ್ ಯು ವಿಲ್ ಗೆಟ್ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್. ಒಂದು ಡೆಫಿನೇಷನ್ ಕೇಳ್ತಾರೆ, ಮೆನ್ಷನ್ ಅಂತ ಕೇಳ್ತಾರೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಅಥವಾ ವಾಟ್ ಆರ್ ಸಿಸ್ಟಮ್ಯಾಟಿಕ್ ಎರರ್ಸ್ ಅಂತ ಕೇಳ್ತಾರೆ, ಅಥವಾ ಫೈನಲಿ ವಾಟ್ ಐ ವಿಲ್ ಬಿ ಟಾಕಿಂಗ್ ಅಬೌಟ್ ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ಡೈಮೆನ್ಷನ್ ಅನಾಲಿಸಿಸ್. ಸೊ ದ್ಯಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಹೋಲ್ ಚಾಪ್ಟರ್. ಯೂನಿಟ್ಸ್ ಆಯ್ತು ಈಗ ಸೋ ಫಾರ್. ನಾವು ವಿ ವಿಲ್ ಟಾಕ್ ಅಬೌಟ್ ಇನ್ ದ ನೆಕ್ಸ್ಟ್ ಚಾಪ್ಟರ್, ನೆಕ್ಸ್ಟ್ ಕ್ಲಾಸ್ ವಿಲ್ ಟಾಕ್ ಅಬೌಟ್ ದ ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. What are the dimensions of physical quantities, what are dimensional formulae, what are dimensional equations, and what is dimensional analysis and associated problems. ಅದರಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಒಂದು ಪ್ರಾಬ್ಲಮ್ ಬರುತ್ತೆ, ಅಥವಾ ಈ ಥರ ಡೆಫಿನೇಷನ್ಸ್ ಕೇಳ್ತಾರೆ. ಸೊ ದ್ಯಾಟ್ ವಿ ವಿಲ್ ಸಿ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.